ಭರ್ಜರಿ ಬ್ಯಾಚುಲರ್ಸ್, ಭರ್ಜರಿ ಬ್ಯಾಚುಲರ್ಸ್, ಭರ್ಜರಿ ಬ್ಯಾಚುಲರ್ಸ್ ನಾವೇನೆ. ಎಲ್ರಿಗೂ ನಮಸ್ಕಾರ ಕರ್ನಾಟಕ. ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾರ್ಟ್ಗೆ ಬೆಂಕಿ ಹಚ್ಕೊಂಡಿರೋ ಮಗ ಸಣ್ಣ ಮಚ್ಚೀಸ್, ಅದನ್ನ ನೀರ ಕಾರ್ಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದ್ ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Denver, special partner Arvind Properties, jewelry partner Sri Sai Gold Palace ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ನಮ್ಮ ಭರ್ಜರಿ ವೇದಿಕೆಯಲ್ಲಿ ಎಲ್ಲಾ ಏಂಜಲ್ಸ್ಗಳು ಹಾಗೂ ಬ್ಯಾಚುಲರ್ಸ್ಗಳು ತಮ್ಮ ಶೃಂಗಾರವನ್ನ ಸಮರಕ್ಕೆ ಪಣವಿಟ್ಟು ನಿನ್ನೆಯಿಂದ ಸಿಕ್ಕಾಪಟ್ಟೆ ಯುದ್ಧ ಮಾಡ್ತಾ ಇದ್ದಾರೆ. ಈ ಒಂದು ಶೃಂಗಾರ ಸಮರದಲ್ಲಿ ಅಂದ್ರೆ ರೊಮ್ಯಾಂಟಿಕ್ ಬ್ಯಾಟಲ್ ಅಲ್ಲಿ ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಆದ್ರೆ ಎಂಟರ್ಟೈನ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಈ ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದೀನಿ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ರೊಮ್ಯಾಂಟಿಕ್ ಬ್ಯಾಟಲ್ ರಾ. ಇವತ್ತಿನ ಸಂಚಿಕೆಯ ಮೊದಲನೇ ಬ್ಯಾಟಲ್ ಯಾವ್ದಪ್ಪ ಅಂದ್ರೆ, ರೊಮ್ಯಾನ್ಸ್ ಅಂದಿದ ತಕ್ಷಣ ಎಲ್ಲಾ ಹುಡುಗ ಹುಡುಗಿರಿಗೂ ಇಷ್ಟ ಆಗುವಂತ ಒಂದೇ ಒಂದು ವಿಚಾರ ಅಂದ್ರೆ ಮಳೆ. ಈ ಮಳೆ ಜೊತೆಗಿನ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಮುಖಾಮುಖಿ ಆಗಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಪ್ರವೀಣ್ ಸುಕೃತ ಹಾಗೂ ರಕ್ಷಕ್ ರಮೋಲಾ. ಮೊದಲನೇದಾಗಿ ಮಳೆ ಅಂದಿದ ತಕ್ಷಣ ಎಲ್ಲರೂ ಗೊತ್ತಿಲ್ಲದೆ ರೊಮ್ಯಾಂಟಿಕ್ ಆಗ್ಬಿಡ್ತಾರೆ. ಹೇಳಿ ಕೇಳಿ ಇವರಿಬ್ರು ಬೇರೆ ಕೊಟ್ಟಿದ್ದಾರೆ. ಏನ್ ನೆನಪಾಗ್ತಾ ಇದೆ ಅವನಿಗೆ? ಈ ಕ್ಷಣದಲ್ಲಿ ನನ್ನ ಬಿಟ್ಟು ಬೇರೆ ಏನು ನೆನಪಾಗಲ್ಲ, ಏನು ಬರಲ್ಲ ತಲೆಯಲ್ಲಿ. ಹಾಗೆ ಮೆಂಟರಿಂಗ್ ಮಾಡಿದ್ರು. ನಿನ್ನನ್ನ ನೀನು ಕಳ್ಕೊಂಡ್ಬಿಟ್ಟೆ ಕಣೋ. ಇಲ್ಲ, ಅವನು ಹುಡ್ಕೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ನಿಮಿಷ ಮಾತಾಡಕ್ ಒಂಚೂರು ಸ್ವಾತಂತ್ರ್ಯ ಕೊಡಮ್ಮ ಅವನಿಗೆ. ಎಲ್ಲ ನೀನೇ ಮಾತಾಡ. ಆಕಾಶ್ ನೀನ್ ಹೇಳ. ಆಕಾಶ್ ಸಾರಿ ರಾಮನಾಥ್ ಹೇಳಪ್ಪ, ಮಳೆ ಅಂದಿದ ತಕ್ಷಣ ಏನ್ ನೆನಪಾಗುತ್ತೆ ಅಣ್ಣ? ಅದೇ ಕುಚ್ಚು ಕುಚ್ಚು ಟುವಿ ಟುವಿ. ಏನಂಗಂದ್ರೆ ಓ ಇಷ್ಟು ಚಿಕ್ಕವ್ರು ನೀವು. ಹೇಳಿ ಅದೇ ಅಣ್ಣ ಒಂಥರ ನೋಡ್ಕೊಂಡು ಹೇಳಿ, ಪರವಾಗಿಲ್ಲ ಹೇಳಿ. ನನ್ಗೂ ಗೊತ್ತಿಲ್ಲ ಏನು ಹಾಗಂದ್ರೆ. ನಿಮ್ಮ ನೋಡ್ಕೊಂಡು ಹೇಳ್ತೀನಿ ಬಿಡ್ರಣ. ಈ ತರ ಆಗ್ಬಿಟ್ಟ ನೀನು ರಾಮನಾಥ್. ಸರಿ ಹೇಳಪ್ಪ. ಏನಿಲ್ಲ ಅಣ್ಣ, ಕಷ್ಟ ಸುಖ ಮಾತಾಡೋದು ಇಬ್ರು ಅಷ್ಟೇ, ಬೇರೆ ಏನೂ ಇಲ್ಲ. ಬರೀ ಮಾತುಕತೆ. ಅವ್ರದ್ದು ಕಷ್ಟ ನಮ್ದು ಸುಖ, ಇಲ್ಲ ನಮ್ದು ಸುಖ ಅವ್ರದ್ದು ಕಷ್ಟ, ಹಂಗೆ. ಅವ್ರದ್ದು ಕಷ್ಟ ನಮ್ದು ಸುಖ ಅಂತ ಅವನೇ ಅಂದ್ರೆ ಮಾತು ಅಣ್ಣ, ಮಾತು. ಇನ್ನೊಂದು ಅರ್ಥ ಇವನು ಏನ್ ಹೇಳ್ತಾನ. ಬಾ ನೀನ್ ಹೇಳಪ್ಪ, ಮಳೆ ಅಂದಿದ ತಕ್ಷಣ ಏನ್ ನೆನಪಾಗುತ್ತೆ? ಮಳೆ ಅಂದ್ರೇನ ಚಳಿ ಆಗುತ್ತೆ, ಗಾಳಿ ಬೀಸಿದಾಗ. ಅವಾಗ ಏನಾದ್ರು ಬಿಸಿ ಬಿಸಿ ಇರ್ಬೇಕು ಅನ್ಸುತ್ತೆ. ತಿನ್ನಕ್ಕಿಲ್ದ ಇದ್ದಾಗ, ಬಿಸಿ ಬಿಸಿ ತಿನ್ನಕ್ಕಿಲ್ದೆ ಇದ್ದಾಗ ಇಂಥ ಹಾಟ್ ಗರ್ಲ್ಸ್ ಇದ್ರೆ ರೊಮ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಅದೆಲ್ಲ ನೆನಪಾಗುತ್ತೆ. ಪ್ರೊಫೆಸರ್ ನೀನ್ ಹೇಳಮ್ಮ, ಇದಕ್ಕೆ ಏನಾದ್ರು ಇದೀನಮ್ಮ? ಇಲ್ಲ, ನಾನಂತೂ ಇದೆಲ್ಲ ಟ್ರೈನಿಂಗ್ ಕೊಟ್ಟಿಲ್ಲ, ಹಾಳಾಗೋಗ್ಬಿಟ್ಟಿದ್ದಾರೆ ಪ್ರವೀಣ್. ಒಟ್ಟಲ್ಲಿ ಮಳೆಯಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಎರಡು ಬ್ಯಾಚುಲರ್ಸ್ ಬ್ಯಾಟಲ್ ರೆಡಿ ಆಗಿದ್ದಾರೆ. ಏನನ್ಸುತ್ತೆ, ಯಾರು ವಿನ್ ಆಗ್ತಾರೆ ಈ ಬ್ಯಾಟಲ್? ಅಣ್ಣ, ಲಾಸ್ಟ್ ಟೈಮ್ ಡ್ಯಾನ್ಸ್ ಕೊಟ್ಟಾಗ ರೊಮ್ಯಾನ್ಸ್ ಇಲ್ದೇ ಇದ್ರು ನಾವು ಮಾಡಿದೀವಿ. ಸೊ ಇವಾಗ ಕೇಳ್ಬೇಕಾ? ಬೇಕು ಅಂದಿದ್ದಾರೆ, ಸಖತ್ತಾಗಿ ಮಾಡ್ತೀವಿ. ನಿಮ್ಗೆ ಏನನ್ಸುತ್ತೆ? ರೊಮ್ಯಾನ್ಸ್ ಅಂದ್ರೆ ಚಾಲೆಂಜ್ ಅಲ್ಲ, ಅದು ಮಜಾ ಮಾಡ್ಕೊಂಡು ಮಾಡೋ ಅಂತದ್ದು ರೊಮ್ಯಾನ್ಸ್ ಅಂತಾರೆ. ಕಾಂಪಿಟೇಷನ್ ಅಂತ ಅನ್ಕೊಂಬಾರ್ದು ಅಣ್ಣ. ನಾವೇನ್ ಅಳ್ತೀವಿ ಅಂತಂದ್ವಾ? ಇಲ್ಲ ತಾನೆ ಅಣ್ಣ, ಅಲ್ಲ ಹಂಗಲ್ಲ ಅಣ್ಣ. ಅಣ್ಣ ಇದು ರೊಮ್ಯಾನ್ಸ್ ರೌಂಡ್ ಅಲ್ವಾ, ಅಂದ್ರೆ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ಬೇಕಲ್ವಾ. ಇದು ನಮ್ಮ ಪಾರ್ಟ್ನರ್ ಆತರ ಎಲ್ಲ ಏನಿಲ್ಲ ಅಣ್ಣ, ನಾವೆಲ್ಲ ಒಂದೊಳ್ಳೆ ಫ್ರೆಂಡ್ಸ್. ಇದರಲ್ಲೆಲ್ಲ ಅಣ್ಣ ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಇದು ರೊಮ್ಯಾಂಟಿಕ್ ರೌಂಡ್ ಇರೋದ್ರಿಂದ ಮಜಾ ಮಾಡ್ಕೊಂಡು ಸಕ್ಕತ್ತಾಗಿ ಡಾನ್ಸ್ ಮಾಡ್ಬೇಕಂತ ಇರೋದಣ್ಣ ಅಷ್ಟೇ. ಯಾರು ಗೆಲ್ತೀವೋ ಬಿಡ್ತೀವೋ ಬೇಕಾಗಿಲ್ಲ. ನಿನ್ ಸ್ಟೈಲ್ ಅಲ್ಲ, ಒಂದು ಅವಾಜ್ ಹಾಕಿ ಗೆಲ್ಲದ್ ನಾವೇನು. ರಕ್ಷಕ್, ಇಷ್ಟು ದಿನ ನೀನ್ ರೊಮ್ಯಾನ್ಸ್ನ ಕನ್ಸಲ್ ನೋಡಿರ್ತೀಯ, ಟಿವಿಲಿ ನೋಡಿರ್ತೀಯ, ರವಿ ಸರ್ ಸಿನಿಮಾದಲ್ಲಿ ನೋಡಿರ್ತೀಯ. ಆದ್ರೆ ಇವತ್ತು ನಾನು ಮತ್ತೆ ಸುಕ್ಕು ಡ್ಯಾನ್ಸ್ ಆಡೋದನ್ನ ರೊಮ್ಯಾನ್ಸ್ ಆನ್ ಸ್ಟೇಜ್ ನೋಡ್ಕೊಂಡು ಹೊಟ್ಟೆ ಉರ್ಕೊಂಡು ಸತ್ತೇ ಹೋಗ್ತೀಯ. ನೋಡ್ತಾ ಇರು. ಸುನಾಮಿ, ಸುಂಟ್ರ ಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದ್ಸಲಿ ಮಾತ್ರ ಬರೋದು. ಅದು ಬರ್ಬೇಕಾದ್ರೆ ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವ ಇರುತ್ತೆ. ನಾನು ಮಾಡೋದು ಒಂದೇ ಸಲ ರೊಮ್ಯಾನ್ಸು. ತಾಕತ್ತಿದ್ರೆ ಕಟ್ಟಾಕು, ಇಲ್ಲ ತಾಕತ್ತಿದ್ರೆ ಡ್ಯಾನ್ಸ್ ಮಾಡಿ ತೋರಿಸು, ಆಮೇಲೆ ಒಪ್ಕೊತೀನಿ.
ನೀನ್ ಗೆದ್ರೆ ರಮೋಲ ನಂಗೆ ಕರೆಕ್ಟ್ ತಾನೆ? ಏನ್ ನಡೀತಾ ಇದೆ ಇಲ್ಲಿ? ರಾಮನಾಥ್ ಏನಪ್ಪಾ ನೋಡ್ರಣ, ಈ ಶೋಕ್ ಬಂದ್ಬಿಟ್ಟು ಡೈಲಾಗ್ಗಳೇ ಮರ್ತೋಗ್ಬಿಟ್ಟಿದ್ದೀನಣ್ಣ. ಬರೀ ಇಲ್ಲಿ ರೊಮ್ಯಾನ್ಸು, ಲವ್ ಅದು ಇದು ಮಾಡಿಸಿ ಈ ತರ ಹೆಸರಿಟ್ಬಿಟ್ಟು ನನಗೆ. ಆಗ್ಲಿ, ಒಟ್ಟಲ್ಲಿ ನಿಮ್ಮಿಬ್ಬರ ಬ್ಯಾಟಲ್ಗೆ ಇವಾಗ ಟಾಸ್ ಹಾಕುವಂತ ಸಮಯ. ಇಟ್ ಈಸ್ ರಕ್ಷಕ್ ಅಂಡ್ ರಮೋಲ. ಟಾಸ್ ಹಾಕೋದ್ರಲ್ಲಿ ರಾಮನಾಥ್ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಣ್ಣ. ನಿಮ್ಮ ಡಿಸಿಷನ್, ಯಾರು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ಬೇಕು? ಅವರೇ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನಾವು ಅದಾದ್ಮೇಲೆ ಭಯ ಕಣೋ, ಭಯ ಅಲ್ಲ ಅಣ್ಣ, ನಮ್ ಡ್ಯಾನ್ಸ್ ನೋಡಿದ್ಮೇಲೆ ಗಡ 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 ಅಂತ ನಡುತ್ತೆ ನೋಡಿ. ಡಬಲ್ ಭಯ ಆಗುತ್ತೆ. ಅವೆಲ್ಲ ತಟ್ಟೋದು ಇಲ್ಲ ಅಣ್ಣ, ಭಯ ಅನ್ನೋದು. ಒಟ್ಟಲ್ಲಿ ಅವರೇ ಪರ್ಫಾರ್ಮ್ ಮಾಡ್ಲಾ? ಇರ್ಲಿ, ಆಗ್ಲಪ್ಪ. ಹಂಗಾರೆ ನೀವಿಬ್ರು ಹೋಗಿ ಕೂತ್ಕೊಳ್ಳಿ. ರವಿ ಅಂಡ್ ಸುಕೃತ, ಆಲ್ ದಿ ಬೆಸ್ಟ್. ಬಲಿ ಚಪ್ಪಾಳೆ. Thank you. ಸುಕೃತ, ಈ ನಿಮ್ಮ ಬ್ಯಾಚುಲರ್ ಶೃಂಗಾರ ಶಾಸ್ತ್ರದಲ್ಲಿ ಎಷ್ಟೆಲ್ಲ ಇಂಪ್ರೂವ್ ಆಗಿದ್ದಾರೆ. ಸಿಕ್ಕಾಪೇಟೆ. ನಾನೇನು ಹೇಳ್ಕೊಡೋದೇ ಬೇಡ, ಎಲ್ಲ ಅವರೇ ಮಾಡ್ತಿದ್ರು. ಮೆಂಟ್ರಿಂಗ್ ಚೆನ್ನಾಗಿ ನಡೆದಿದೆ. ಇದೆಲ್ಲ ನಾನು ಮೆಂಟ್ರಿಂಗ್ ಮಾಡಲ್ಲ, ಬಟ್ ಅವರೇ ಕಲ್ತ್ಕೊಂಡಿರೋದು. ಅದ್ರಲ್ಲೂ ಮಜೆ ಏನ್ ಗೊತ್ತಣ್ಣ, ರಿಹರ್ಸಲ್ ಅಲ್ಲಿ ಇನ್ನೊಂದು ಸ್ಟೆಪ್ ಇತ್ತು, ಹಿಂಗ್ ಬಂದು ಇಲ್ಲಿ ಕಿಸ್ಕೊಡೋದು. 2 ಸಲ ಕೊಟ್ರು, ಖುಷಿ ಆಯ್ತು. ಆಮೇಲೆ ಸ್ಟೆಪ್ಪೇ ಕ್ಯಾನ್ಸಲ್ ಮಾಡ್ಬಿಟ್ರು ಅದನ್ನ. ರಚ್ಚು, ಹೇಗಿತ್ತು ಈ ರೊಮ್ಯಾಂಟಿಕ್ ಬ್ಯಾಟಲ್? ಈ ಥೀಮ್
ತುಂಬಾನೇ ನೋಡೋದಕ್ಕೆ ಚಂದ. ರೈನ್ ಎಫೆಕ್ಟ್ ಎಲ್ಲ ಇದ್ರೆ ಲೈಕ್ ಅದು ತುಂಬಾ ಚೆನ್ನಾಗಿರುತ್ತೆ ವಿಜುವಲಿ ನೋಡೋದಕ್ಕೆ. ಅಂಡ್ ಇವರಿಬ್ರು ಕಾಂಬಿನೇಷನ್ ಆಲ್ರೆಡಿ ನಮ್ಗೆ ಅವರಿಬ್ಬರ ಕೆಮಿಸ್ಟ್ರಿ, ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್ ವೆನ್ ಇಟ್ ಕಮ್ಸ್ ಟು ರೊಮ್ಯಾನ್ಸ್ ಅಂತ ಎಲ್ಲ ಬಂದಾಗ ಅವ್ರು ಅದನ್ನ ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ದಿಸ್ ಇಸ್ ಇನ್ನೊಂದು ವರ್ಷನ್ ರೈನ್ ಎಫೆಕ್ಟ್ ಎಲ್ಲ ಅಷ್ಟೇ ಚೆನ್ನಾಗಿತ್ತು. ಅವರೆಲ್ಲ ಕಲರ್ ಬಲೂನ್ಸ್ ತಗೊಂಡ್ ಬಂದು ಹೊಡೆದಾಗ ನನಗೆ ಸಡನ್ ಆಗಿ ಬಲೂನ್ ಅಂತ ಗೊತ್ತಾಗ್ಲಿಲ್ಲ, ಏನಿದು ಸಡನ್ ಆಗಿ ಹೊಡಿತಿದ್ದಾರೆ ಅಂತ. ಆಮೇಲೆ ಕಲರ್ ಸ್ಪ್ಲಾಶ್ ಆದಾಗ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಿಮ್ಮ ಬಟ್ಟೆ ಮೇಲೆ ವೈಟ್ ಕಲರ್ ಬಟ್ಟೆ ಮೇಲೆ ಸ್ಪ್ಲಾಶ್ ಆದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತು. ಥ್ಯಾಂಕ್ ಯು. ಆ್ಯಂಡ್ ಲಿಫ್ಟ್ಸ್ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ಸ್ ವೆರಿ ವೆರಿ ರೊಮ್ಯಾಂಟಿಕ್ ಆಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮಿಬ್ಬರ ಒಂದು ಐ ಟು ಐ ಕೆಮಿಸ್ಟ್ರಿ ಏನಿದೆ ಅಲ್ವಾ, ಅದನ್ನ ನೋಡೋದಕ್ಕೆ ಚಂದ ಅದು. ಆ್ಯಂಡ್ ಈ ಸಾಂಗಲ್ಲಿ ಅದು ತುಂಬಾ ಎವಿಡೆಂಟ್ ಆಗಿತ್ತು. ಆ್ಯಂಡ್ ಸೂಪರ್ ಸಾಂಗ್ ಸೆಲೆಕ್ಟ್ ಮಾಡಿದಿರ, ಒಂದು ಮೂಡೇ ಕ್ರಿಯೇಟ್ ಮಾಡಿಬಿಟ್ರಿ ಇಬ್ರು. ಇದೇ ರೈನ್ ಎಫೆಕ್ಟಲ್ಲಿ ಎಮ್ಮೋ ಮಾಡಿದಿದ್ರು ಸೂಪರ್ ಆಗಿರ್ತಿತ್ತು ಅಲ್ವಾ? ನಿಂದಿನ ತಿನ್ನ ಹೋಗ್ಬಿಡೋದಲ್ಲಿ ಚೆನ್ನಾಗಿ ನೈಸ್ ಗೈಸ್, ಚೆನ್ನಾಗಿ ಗುಡ್. ನೋಡೋಣ, ಇವಾಗ ರಚ್ಚು ಕೇಳ್ದಂಗೆ ಅದನ್ನೇ ಮ್ಯೂಸಿಕ್ ಹಾಕ್ತೀನಿ. ನೋಡ್ದವ್ರಿಗೆಲ್ಲ ಕೇಳ್ಬೇಕು ನಾನು, ಅನ್ನಿಸ್ತಾ ಇದೆಯಾ, ಚುಮ್ಮು ಅನ್ನಿಸ್ತಾ ಇದೆಯಾ ಅಂತ ಆ ಥರ. ಓಕೆ, ರಚ್ಚು, ಈ ಎಮ್ಮೋ ನಡಿಬೇಕಾದ್ರೆ ನಮ್ಮ ಬ್ಯಾಚುಲರ್ಸ್ ಮುಖಗಳನ್ನ ನೋಡಿದ್ರ? ಇಲ್ಲ, ನೋಡ್ಬೇಕಾಗಿತ್ತು. ಆಹಾ, ಒಂದೊಂದು ಮುತ್ತುಗಳು, ಬಾಯಲ್ಲೇ ಮಳೆ ಬರ್ತಾ ಇತ್ತು ಎಲ್ಲ ಗಂಡು ಮಕ್ಕಳು. ಮಳೆ ಇಲ್ಲಿ, ಹನಿ ಅಲ್ಲಿ. ಅಯ್ಯೋ ಭಗವಂತ, ಅವ್ರು ಏನ್ ಜಾಸ್ತಿ ಕೇಳೋಣ. ಅಮೃತ ಹೇಳಮ್ಮ, ಸುನಿಲ್ ಎಕ್ಸ್ಪ್ರೆಷನ್ ಹೆಂಗಿತ್ತಮ್ಮ? ಅವ್ರ ಆ ಕಡೆಯಿಂದ ಕಣ್ಣೆ ಅವ್ನು ಯಾವತ್ತೂ ನನ್ನ ಈ ಥರ ನೋಡೇ ಇಲ್ಲ. ಫಸ್ಟ್ ಆಫ್ ಆಲು ಇತ್ತೀಚೆಗೆ ಅವ್ನು ಈ ಥರ ತುಂಬ ಹುಡುಗಿನ ಚೆಕ್ಔಟ್ ಎಲ್ಲ ಮಾಡ್ತಾನೆ, ತುಂಬ ಮಾಡ್ತಾನೆ. ಸ್ಯಾಂಕಿ ಟ್ಯಾಂಕ್ ಹೋಗಿದ್ವಲ್ಲ ಲಾಸ್ಟ್ ಟೈಮು, ಅಲ್ಲೂ ಅಷ್ಟೇ. ಯಾರು ಹುಡುಗಿ ಜಾಗಿಂಗ್ ಹೋಗ್ತಾ ಇದ್ರೆ ಒಂದು ನಿಮಿಷ ಇರು, ಸುಳ್ಳು ಹೇಳ್ಬೇಡ. ಹೆಂಗಿತ್ತಮ್ಮ ರಕ್ಷಕ ರಿಯಾಕ್ಷನ್ ಹೇಗಿತ್ತು? ಮೈಕೆ ಒದ್ದೆ ಆಗಿತ್ತು. ಎಲ್ಲೋ ಹೋಗಿದ್ದ, ಇವಾಗ ಬಂದಿದ್ದಾನೆ ಇಲ್ಲಿಗೆ ಭೂಮಿ ಮೇಲೆ. ಇನ್ನು ಅನನ್ಯ ಗಾಬರಿ ಅನ್ನೋದೇ ಇರ್ಲಿಲ್ಲ.
ಗಾಬರಿ ಎಲ್ಲ ಹೊಟ್ಟೋಗಿತ್ತು. ಶೃಂಗಾರ ಸಾಂಗ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದನು ಏನ್ ಗೊತ್ತಾ, ನೀವು ಅವಾಗಿಂದ ಅಬ್ಸರ್ವ್ ಮಾಡಿ ಸರ್, ನನ್ನ ಕಡೆ ತಿರುಗೇ ಇಲ್ಲ ಅವರು, ಫುಲ್ ಹಿಂಗ್ ತಿರುಗ್ಬಿಟ್ಟಿದ್ದಾರೆ. ಅವನು ಶೋ ನೋಡೋ ಟೈಮಲ್ಲಿ ನಿನ್ನ ನೋಡ್ಕೊಂಡು ಕೂತಿರ್ತಾನೆ ಅವನು. ಇನ್ನ ಕಡೆಯದಾಗಿ ಪವಿ, ಮೊದಲೇ ಮಗು ಅದು ಹೆಂಗ್ ರಿಯಾಕ್ಟ್ ಮಾಡತ್ತೆ ನಾನು. ಸರ್ ಇವ್ರ ವಿಚಾರದಲ್ಲಿ ಉಲ್ಟಾ ಸರ್, ಪವಿನೇ ಜಾಸ್ತಿ ಎಂಜಾಯ್ ಮಾಡ್ತಾ ಇಲ್ವೋ? ಅವ್ರು ಬೆಳಿಗ್ಗೆಯಿಂದ ಹೇಳ್ತಿದ್ದಾರೆ ನಾನು ಸಖತ್ತಾಗಿ ಕಾಣ್ತಿದ್ದೀನಂತೆ. ನೀನು ಆಕ್ಚುಲಿ ಪ್ರವೀಣ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವತ್ತು. ಥ್ಯಾಂಕ್ ಯು. ಅಂಡ್ ಸುಕ್ಕು ಇನ್ನೂ ಹೊಟ್ಟ ಕಾಣಿಸ್ತಿದ್ದಾರೆ. ಥ್ಯಾಂಕ್ ಯು ಬೇಬಿ. ಒಟ್ಟಲ್ಲಿ ಈ ಒಂದು ಅತ್ಯದ್ಭುತವಾದ ರೈನ್ ಬ್ಯಾಟಲ್ಗೆ ಎದುರಾಳಿನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ ಈಗ. ಆಕಾಶ್ ಹಾಗೂ ರಮೋಲಾ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ರಕ್ಷಕ್ ಫುಲ್ ಭಯಂಕರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಜಡ್ಜಸ್ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಏನ್ ಅನಿಸ್ತಾರೆ ಮನ್ಸೊಳಗೆ? ಏನು ಇಲ್ಲ, ಚೆನ್ನಾಗಿ ಮಾಡಬೇಕು. ಏನ್ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ ನಮ್ಗೆ, ಅದನ್ನ ನೀಟಾಗಿ ಮಾಡಬೇಕು ಅಂತ. ಯಾಕಂದ್ರೆ ಏನ್ ಅನ್ಸುತ್ತೆ? ರೊಮ್ಯಾಂಟಿಕ್ ಡ್ಯಾನ್ಸ್ ಫಸ್ಟ್ ಟೈಮ್ ನಾನು ಮಾಡ್ತಿರೋದಲ್ಲ, ಅದು ಕಪಲ್ ಆಗಿ, ಅದಕ್ಕೋಸ್ಕರ ಹೇಳ್ತೀರಾ ಅಂತ ಅನ್ಸುತ್ತಾ? ಅಣ್ಣ ಕೆಲಸ ಮಾಡೋಣ, ಅದಾದ್ಮೇಲೆ ಹೇಳ್ತೀನಿ. ನೀನ್ ಹೇಳಮ್ಮ ಓಲಿ, ಏನ್ ಅನಿಸ್ತಾ ಇದೆ? ಇಲ್ಲ, ನಮ್ಗಂತೂ ರವಿ ಸರ್ ನಮ್ ಜೊತೆ ಇದ್ದಾರೆ. ಬಿಕಾಸ್ ನೀವು ಸಾಂಗ್ ನಮ್ ಡಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಭಯನೇ ಇಲ್ಲ. ಏನ್ ರೆಡಿ ಮಾಡಿದ್ಯಮ್ಮ? ನೀವು ಅನ್ಕೊಂಡಿದ್ರೆ ನನ್ನ ಜೊತೆ ತುಂಬಾ ಖುಷಿಯಾಗಿ ರೊಮ್ಯಾನ್ಸ್ ಮಾಡ್ತಿರ್ತಾನೆ ಅಂತ, ಬೀಳುತ್ತೆ ಅಂತ ಹೆದ್ರುಕೊಂಡ್ ಮಾಡ್ತಿರ್ತಾನೆ. ರೊಮ್ಯಾನ್ಸ್ ಮಾಡಿದ್ಮೇಲೆ ಬೀಳ್ತದೋ, ಬಿದ್ಮೇಲೆ ರೊಮ್ಯಾನ್ಸ್ ಆಯ್ತದೋ, ಮಾಡಿಲ್ಲ ಅಂದ್ರೆ ಬೀಳುತ್ತೆ. ಅರ್ಥ ಆಗ್ತಾ ಇಲ್ಲ. ಏನೋ ಒಂದು ಮಾಡಿ ಒಟ್ಟಲ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ರೈನ್ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ರಕ್ಷಕ್ ಅಂಡ್ ರಮೋಲಾ. ಆಲ್ ದಿ ಬೆಸ್ಟ್. ಏನಾಯ್ತು? ನಿಮ್ಗೆ ಗೊತ್ತಿಲ್ಲ ಅಣ್ಣ, ಇನ್ನ ಪ್ರೀತಿಲಿ ಎಂತ ಸುಖ ಇದೆ ಅಂತ. ಅದಕ್ಕೋಸ್ಕರ ಈ ಪರ್ಫಾರ್ಮೆನ್ಸ್ ಹಿಂಗ್ ಬಂದಿರೋದು. ನನ್ನ ಮನ್ಸು ಫುಲ್ಲು
ಫುಲ್ ಎಂಜಾಯ್ ಮಾಡಿದೆ ಅಣ್ಣ. ನೋಡ್ರಜ್ಜ, ಮಳೆಗಿದ್ದ ಮುಂಚೆ ಕೂಡ್ಲು ಸಿಡ್ಲು ಎಲ್ಲ ಬಡಿಯುತ್ತೆ, ಆಮೇಲೆ ಏನಿದ್ರು ಜ್ವರ ಕಾಯಿಲೆ ಕೆಮ್ಮು ಅಷ್ಟೇ. 8 ವರ್ಷದಿಂದ ಇದೇ ಸುಖದಲ್ಲಿದ್ದೀನಿ ಕಣಪ್ಪ. ಪ್ರೀತಿಯಲ್ಲಿ ಇರೋ ಸುಖ ಏನು? ಅದೇ ಅಣ್ಣ ಕೊನೆಯಲ್ಲಿ ಒಂದು ವರ್ಡ್ ಇದೆಯಲ್ಲ, ಸುಖ. ಅದೇ ಹೂ ಅಂತೀಯ, ಹೂ ಅಂತೀಯ. ಆ, ಆ? ಅಂತ್ಯ ಅಂತ್ಯ. ಏನಮ್ಮ ಈ ಬದಲಾವಣೆಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಈ ಪರ್ಫಾರ್ಮೆನ್ಸ್ಗೆ ನನಗೆ ಮೆಂಟರಿಂಗ್ ಮಾಡೋದು ಸಖತ್ ಕಷ್ಟ ಆಗಿತ್ತು. ಯಾಕೆ ಅಂತಂದ್ರೆ ಇವನಿಗೆ ಅದಿಲ್ಲ. ನಿಮ್ಗಿದೆಯಲ್ಲ ಅದಿಲ್ಲ. ಏನಂದ್ರೆ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಹಗ್ ಮಾಡ್ತಿರಲ್ಲ, ಅದಕ್ಕೇನಂತಾರೆ ಅದಿಲ್ಲ. ಇದು ಡಾನ್ಸು, ಕೆಲಸ ಮಾಡ್ಬೇಕು ಅಂತಿರ್ತೀಯಲ್ಲ, ಮಾಡು ಕೆಲಸನ, ಕೊಡು ಕೈನ ಅಂತ ಅವನು ಇಷ್ಟಿಷ್ಟೇ ಮಾಡ್ತಾ ಇದ್ದ. ನಾನು ಮನೆಗೆ ಹೋಗ್ತೀನಿ, ಇವಳು ಏನೋ ಹೇಳ್ತಾ. ಕೇಳಮ್ಮ, ಕೆಲಸ ಎಲ್ಲಿವರೆಗೂ ನಿಂತಿತ್ತು? ಕೆಲಸ ಅಲ್ಲೇ ನಿಂತಿತ್ತು, ಮುಂದೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ಕಷ್ಟಪಟ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಮ್ನ ಮಾಡ್ದ. ಸ್ಟೆಪ್ಸ್ ಮಾತ್ರ ಪರವಾಗಿಲ್ಲ, ರೊಮ್ಯಾನ್ಸ್ ಮಾಡ್ದ, ಅದು ಖುಷಿ ಇದೆ. ಎಸ್ಪೆಷಲಿ ಒಂದ್ ಹಿಂಗ್ ಪೊಲ್ಟಿ ಹೊಡೆದು ಹಿಂಗ್ ಮುತ್ ಕೊಟ್ಟು ಹೋದ್ನಲ್ಲಮ್ಮ, ಗಾಬರ ಬಿಟ್ವಿ ನಾವೆಲ್ಲ ಅಂತ. ಬಾ ಬಾ ಬಾ, ಎಲ್ಲಿಂದ ಬಂತು ಆ ಧೈರ್ಯ? ಎಲ್ಲರೂ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಇಲ್ಲ ಮುತ್ ಕೊಡ್ತಾರೆ, ಹಿಂಗೆ ಕುತ್ಕೊಂಡು ಹಿಂಗೆ ಮುತ್ ಕೊಡ್ತಾರೆ. ಅದಕ್ಕೆ ಒಂದು ಫ್ಲಿಪ್ ಹೊಡ್ಬಿಟ್ಟು ಒಂದು ಮುತ್ ಕೊಟ್ಟು ಅವ್ರನ್ನ ಹಿಂಗೆ ಎದುರಿಸಿದಾಗ ಅದೊಂದು ಬೇರೆ ಫೀಲ್ ಅಲ್ಲ ಅಣ್ಣ. ಒಂದ್ಸಲಿ ಮುತ್ ಕೊಟ್ಟವ್ರು ಹೆಂಗ್ ಪಲ್ಟಿ ಹೊಡಿತಾ ಇರ್ತಾರೆ ಅಂತ ಕಣ್ಣಾರ ನೋಡಿದೀನಿ ಕಣೋ. ಹೆಂಗಿತ್ತು ಪರ್ಫಾರ್ಮೆನ್ಸ್? ವೆರಿ 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 ಸೆನ್ಶಿಯಸ್. ಥ್ಯಾಂಕ್ ಯು ಬಾಸ್. ಆ್ಯಂಡ್ ನಾ ಹೇಳ, ನೀವಿಬ್ರದ್ದು ಕೆಮಿಸ್ಟ್ರಿ ವಾಸ್ ಲೈಕ್ ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ರವಿ ಸರ್ ಸಿನಿಮಾ ಸಾಂಗ್ಗೆ 100% ಜಸ್ಟಿಫೈ ಮಾಡಿದ್ವಿ. ಥ್ಯಾಂಕ್ ಯು ಬಾಸ್. ಆ್ಯಂಡ್ ದಿಸ್ ಇಸ್ ಡೆಫಿನೆಟ್ಲಿ ನನಗೆ ಅನ್ಸಿದ್ದು ವಂಡರ್ಫುಲ್ ಡೆಡಿಕೇಶನ್ ಅಂತ ಅನಿಸ್ತು. ಆ್ಯಂಡ್ ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ರಕ್ಷಕ್ ಈ ತರ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಾನೆ ಅಂತ ಗೊತ್ತಾಗಿದೆ ಇವತ್ತು ಈ ಹಾಡು, ಈ ಪರ್ಫಾರ್ಮೆನ್ಸ್ ಇಂದ. ನನಗೆ ಅಂತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಸೆಟಪ್ ತುಂಬ ಚೆನ್ನಾಗಿದೆ. ಎರಡು ಸೆಟಪ್ ಚೆನ್ನಾಗಿತ್ತು. ಅವ್ರ ವೈಟ್ ಡ್ರೆಸ್, ಇವ್ರ ಪರ್ಪಲ್ ಡ್ರೆಸ್ ಕಾಂಬಿನೇಷನ್ ಎರಡೂ ಚೆನ್ನಾಗಿತ್ತು. ಮೋಹನ್ ಫೀಲ್ ಮಾಸ್ಟರ್ ಚೆನ್ನಾಗಿತ್ತು. ಆಮೇಲೆ ಈ ಸಾಂಗಲ್ಲಿ ಕಂಪೋಸಿಷನ್ ತುಂಬ ಚೆನ್ನಾಗಿ ಮಾಡಿದ್ರು. ಡ್ಯಾನ್ಸ್ ಮಾಸ್ಟರ್ ವರ್ಕ್ ತುಂಬ ಚೆನ್ನಾಗಿತ್ತು. ಮೋಹನ್ ಮಾಸ್ಟರ್ ಒಂದು 4 ಕಡೆ ಹಿಂಗೆ ಎಷ್ಟು ಚೆನ್ನಾಗಿ ಬಂತು ಅಂತ ಅನ್ನೋವಂಥದ್ದು ಒಂದು 5-6 ಕಡೆ ಆ ಜಲ ಕೊಟ್ರಿ ನೀವು. ಬರೀ 1-2 ಓವರ್ ಆಲ್ ಫ್ಲಿಪ್ ಮಾಡಿ ಕಿಸ್ ಕೊಟ್ಟಿದ್ದು ಇರ್ಬೋದು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ. ಮಧ್ಯ 1-2 ಕಡೆ ಕೆನ್ನೆ ಹಿಂಗೆ ಮಾಡಿದ್ದು. ಓವರ್ ಆಲ್ ಇಬ್ರು ಆ್ಯಪ್ಟು ತುಂಬ ಚೆನ್ನಾಗಿ. ಸೋಫಾರ್ ನೋಡ್ರದಲ್ಲಿ ನೀವೇ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರವಿ ಸರ್ನ ಒಪ್ಸೋದು ಆಕ್ಚುಲಿ ನಿಜವಾಗ್ಲೂ ತುಂಬಾ ಕಷ್ಟ ಅಂತ. ರವಿ ಸರ್ ಇಷ್ಟೊಂದೆಲ್ಲ ಹೊಗಳಿಯಾರೆ ಅಂದಾಗ ಎಷ್ಟು ಖುಷಿ ಆಗ್ತದೆ ರಮೋಲ. ನಾನು ಹೇಳ್ದಾಗೆ ನಮ್ಮ ಜೊತೆ ರವಿ ಸರ್ ಇದ್ರು ಪ್ರಾಕ್ಟೀಸ್ ಮಾಡುವಾಗ, ಅವರೇ ಇನ್ಸ್ಪಿರೇಷನ್ ಅಂತ ಹೇಳಿದ್ದೆ. ಸೊ ಇದೆಲ್ಲ ಅವರಿಗೆ ಸೇರಿದ್ದು. ಅವ್ರ ಹಾಡು, ಅವರೇ ಇನ್ಸ್ಪಿರೇಷನ್, ಅವರಿಂದನೇ ಇಷ್ಟು ಚೆನ್ನಾಗಿ ಬಂದಿರೋದು. ಅಂಡ್ ಪ್ರವೀಣ್ ತುಂಬಾ ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಇವನಿಗೆ ಹೇಳಿದೆ, ನೀನು ಆಕ್ಟ್ ಮಾಡಬೇಡ, ರಿಯಲ್ ಆಗಿ ಫೀಲ್ ಮಾಡು, ನಿನಗೆ ಏನು ಫೀಲಿಂಗ್ಸ್ ಇದೆ ಅದನ್ನೇ ತೋರಿಸು ಅಂತ ಹೇಳಿದೆ. ಅಂತೂ ಇಂದು ರಕ್ಷಕನ್ನು ಕಲ್ಲು ಶಿಲೆ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಹೆಂಗ್ ಕೆತ್ತಿದ್ದೀನಿ ಅಂತ. ನಿನ್ನ ಕೆತ್ತನೆ ತುಂಬಾ ಚೆನ್ನಾಗಿದೆ ಕಣ. ಒಟ್ಟಲ್ಲಿ ರೈನ್ ರೊಮ್ಯಾನ್ಸ್ ಬ್ಯಾಟಲ್ ಸದ್ಯಕ್ಕೆ ಮುಗಿದಿದೆ. ಸೊ ಇದರಲ್ಲಿ ಭಾಗಿಯಾದಂತ ಇಬ್ರು ಬರಬೇಕು, ಪ್ರವೀಣ್ ಅಂಡ್ ಸುಕೃತ. ಬನ್ನಿ. ಪ್ರವೀಣ್, ಸುಕೃತ, ಏನಪ್ಪ ಮಳೆಯಲ್ಲಿ ಹೇಗಿತ್ತು ನಿಮ್ಮ ಎದುರಾಳಿಗಳ ಯುದ್ಧ? ಚೆನ್ನಾಗಿ ಮಾಡಿದ್ರು. ಏನ್ ಅನ್ಸುತ್ತೆ ಸುಕೃತ, ಯಾರು ವಿನ್ ಆಗ್ಬೋದು? ಅವರೇ. ನೀನೇ ಒಪ್ಕೊಂಡಾಯ್ತಾ? ಯಾಕಂದ್ರೆ
ಆದ್ರೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿರೋದನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಪ್ಕೋಬೇಕು. ವೆರಿ ಗುಡ್. ನೋಡ ಜಡ್ಜಸ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅಲ್ಲ, ಸುಕೃತ ಆಲ್ರೆಡಿ ಹೇಳ್ಬಿಟ್ರು ಅಂಡ್ ದೇ ನೋ ದ ರಿಸಲ್ಟ್ ಅಲ್ಲ. ಎವ್ರಿ ಒನ್ ಲವ್ಡ್ ಇಟ್ ಅಂಡ್ ಎವ್ರಿ ಒನ್ ನೋಸ್ ಹೂ ಇಸ್ ದ ವಿನ್ನರ್ ಇಲ್ಲಿ. ಇಟ್ಸ್ ರಮೋಲಾ ಅಂಡ್ ರಕ್ಷಕ್. ಇಟ್ಸ್ ರಮೋಲಾ ಅಂಡ್ ಜಾಸ್ತಿ ತನ ಮಾಡಿದಾರೆ ಅಷ್ಟೇ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿ, ರೊಮ್ಯಾನ್ಸ್ ಅಂದ್ರೆ ಬರೀ ಡ್ಯಾನ್ಸು, ಮಳೆಯಲ್ಲಿ ನೆನೆಯೋದು, ನೀರಿನ ಮಕ್ಕದ ಮೇಲೆ ಹಾಕೊಳ್ಳೋದು, ಮಕ್ಕದಿಂದ ನೀರು ಕೆಳಗೆ ಇಳಿಸೋದು, ಇವೆಲ್ಲ ಅಷ್ಟೇ. ಪದಗಳಲ್ಲಿ ಬರೆಯೋದು, ಪೊದೆ ಲಕ್ಷಣೆಯ ಪದಗಳಲ್ಲಿ ವರ್ಣಿಸೋದು ಕೂಡ ಒಂದು ರೊಮ್ಯಾನ್ಸ್. ರವಿ ಸರ್ ನೋಡಿ, ಕುಶಲವೇ ಕ್ಷೇಮ ಅಂತ ಎಷ್ಟು ಚೆನ್ನಾಗಿ ಅವಾಗಲೇ ಹೇಳ್ಕೊಟ್ಟಿಲ್ವಾ? ಈಗ ಅದೇ ಟೆಸ್ಟ್ ನಿಮ್ಗೂ ನಡೆಯುತ್ತೆ. ಎಲ್ಲ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಬನ್ನಿ. ಎಲ್ಲ ಬ್ಯಾಚುಲರ್ಸ್ಗೂ ಒಂದು ಟೆಸ್ಟ್. ನಿಮ್ಮ ಮೆಂಟರ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯೂಚರ್ ಹುಡುಗಿ, ಆ ಫ್ಯೂಚರ್ ವೈಫ್, ಅವ್ರನ್ನ ನೆನ್ಸ್ಕೊಂಡು 4 ಸಾಲ್ ಬರಿಬೇಕು. ನಿಮ್ ಕಾಲಾವಕಾಶ ಕೇವಲ 60 ಸೆಕೆಂಡ್ಸ್. ಒಂದೇ ನಿಮಿಷದಲ್ಲಿ ನಿಮ್ ಟ್ಯಾಲೆಂಟ್ ಪ್ರದರ್ಶನ ಮಾಡಬೇಕು. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ತುಂಬಾ ಸೀರಿಯಸ್ ಆಗಿ ಬರೀದಿರೋದು ಪ್ರತಾಪೇ ನೋಡು. ಹುಲಿ ಏನ್ ಬರ್ತಿರ್ತಾನೆ ಅಂದ್ರೆ ನಮ್ಗೆ ಗೊತ್ತು. ಈ ಹುಲಿ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ಅಲ್ಲಿ ಏನೂ ಇಲ್ಲ, ಯಾವ್ದೋ ಹಾಡು ರೆಡಿ ಆಗಿರ್ಬೇಕು. 8 7 6 5 4 3 2 ಎಲ್ಲ ಕೊಡಿ ಓದಪ್ಪ. ಓ ದೇವತೆ, ಬೆಳಗು ಬಾ ನನ್ನ ಜೀವನದ ಆರತಿ. ಅವನ್ ಸೈಜ್ ಅಷ್ಟೇ ಬರ್ದವನು, 2 ಲೈನ್. ನೆಕ್ಸ್ಟ್, ಈ ಯಾರ್ಲ ಇದು 40 ಅಡಿ ಬರ್ದವನೇ? ಕಾರ್ತಿ ಇರ್ಬೇಕು. ಏ ನನ್ನ ಪ್ರೀತಿಯ ಪ್ರೇಯಸಿ, ಯಾರ್ಲ ಇದು? ಪ್ರೇಮ್ ತಪ್ಪ. ಇಷ್ಟು ಚೆನ್ನಾಗಿದ್ಯಲ್ಲ ನಿನ್ ಕನ್ನಡ. ನಿಜವಾಗ್ಲು ನಾನು ಇವ್ನ ಕನ್ನಡನೇ ಬರಲ್ಲ ಅನ್ಕೊಂಡಿದ್ದೆ. ಸಖತ್ತಾಗಿ ಬರ್ದೇನು, ಬೊಂಬಾಟ. ನಿಜವಾಗ್ಲು ಇವ್ನ ಕಾನ್ಫಿಡೆನ್ಸ್ ನೋಡಿ ಜಡ್ಜಸ್. ಪೇಜ್ ನಂಬರ್ 1 ಅಂತ ಹಾಕವ್ನಿ. ಓದಪ್ಪ. ಹೇ ನನ್ನ ಪ್ರೀತಿಯ ಪ್ರೇಯಸಿ, ನೀನು ಎಲ್ಲಿರುವೆ ಅದು ನನಗೆ ಗೊತ್ತಿಲ್ಲ, ಆದ್ರೆ ಗೋಪಾಲ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಿಧಾನ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಗಗನ ಅದು ಗಗನನ್ ಬರ್ದಿರೋದ? ಅಯ್ಯೋ ಭಗವಂತ. ಗಗನ ಇಲ್ಲ, ನಮ್ಮ ಇವರು ವಿಜಯಲಕ್ಷ್ಮಿಗೆ ಬರ್ತಿರುತ್ತೆ. ವಿಜಯಲಕ್ಷ್ಮಿ ಬರ್ದಿರೋದ? ಪ್ರೇಮ್ ಗರ್ಲು. ಪ್ರೇಮ್ ತಾಪ, ಯಾಕೆ ನಿನಗೆ ನನ್ನ ಮೇಲೆ ಕೋಪ? ಅದು ಸ್ವಲ್ಪ ನನ್ನ ನೋಡಿದ್ರೆ ಪಾಪ. ಕೊಡು ಒಂದೆರಡು ಪಾಪ. ನೀನು ಅಂದ್ರೆ ಹೇಳು, ನಿಮ್ಮ ಮನೆಗೆ ಬಂದು ಹಚ್ತೀನಿ ದೀಪ. ಏ ನನ್ನ ಪ್ರೀತಿಯ ಪ್ರೇಯಸಿ, ನೀನು ಎಲ್ಲಿರುವೆ ಅದು ನನಗೆ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿರ್ತೀಯ ಅನ್ನೋದು ನನಗೆ ಗೊತ್ತು. ಸೊ ನಿನ್ನ ಹಿಂದೆಯೇ ಬರುವೆ ನಾನು ಯಾವಾಗಲೂ. ಇಂತಿ ನಿನ್ನ ಪ್ರೀತಿಯ ಪ್ರೇಮ್ ತಾಪ, ಐ ಲವ್ ಯು ನನ್ನ ಡ್ರೀಮ್ ಗರ್ಲ್. ಅದು ಯಾರು ಅಂತ ಗೊತ್ತಿಲ್ವ ಅಂದ್ರೆ ಇವ್ನು ಹಿಂದೆ ಹೋಗ್ತಾನೆ. ಇವನ ಈ ಕನ್ನಡಾಭಿಮಾನಕ್ಕೆ ನಮ್ದೊಂದು ಚಪ್ಪಾಳೆ ಕಣಪ್ಪ, ಸೀರಿಯಸ್ ಆಗಿ. ಓದ್ಲಾ? ಓ ನನ್ನನಲ್ಲೇ ನೀನು ಎಲ್ಲೇ ಇರು, ಹೇಗೆ ಇರು, ನನ್ನವಳಾಗಿರು, ಐ ಲವ್ ಯು ಕಣೆ. ನೀನ್ ಕರೆಕ್ಟಾಗಿ ಹೇಳು, ನೀನ್ ಬರ್ದಿದ್ದ ಆಟೋ ಹಿಂದೆ ಬರ್ದಿದ್ದ ಇದು? ಒಂದೇ ಸಲ ಬರಿ ಅಂದಾಗ ಏನ್ ಬರೆಯಕ್ಕಾಗತ್ತೆ, ನನ್ನ ಮನಸ್ಸಲ್ಲಿರೋದು ಬರ್ದೆ. ಚೆನ್ನಾಗಿದೆ. ನೆಕ್ಸ್ಟ್, ಸೂರ್ಯ. ಓ ನನ್ನ ಬಾಳ ಸಂಗಾತಿ, ಆಗೋಣ ಪ್ರೀತಿಯ ಆದರ್ಶ ದಂಪತಿ. ಇರಬಾರದು ನಮ್ಮಲ್ಲಿ ಸಿಂಪತಿ, ಇರಲಿ ನಮ್ಮಲ್ಲಿ ಪ್ರೀತಿ ಪ್ರೀತಿ ಪ್ರೀತಿ. ಕ್ಯಾ ಬಾತ್ ಹೈ.
ಲವ್ ಯು. ಜೀವನ ಪೂರ್ತಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಕಷ್ಟ ಸುಖದಲ್ಲಿ ನಾನು ಯಾವಾಗಲೂ ಭಾಗಿಯಾಗಿರ್ತೀನಿ. ಇಂತಿ ನಿನ್ನ ಬೇಬಿ ಬುಲೆಟ್. ಬೇಬಿ ಬುಲೆಟ್? ಹೊಸ ಹೆಸರು ಬೇಬಿ ಬುಲೆಟ್. ಅಣ್ಣ ಅದು ನಾನು ಅಣ್ಣ ಇದು ಇವ್ರು ಬರ್ದಿರೋದು ಲಾಸ್ಟಲ್ಲಿ. ಅವಳು ಬರ್ದಿರೋದು ಅವ್ರ ಆಸೆ ಹಂಗೆ. ವೆರಿ ಗುಡ್ ವೆರಿ ಗುಡ್. ಅಲ್ಲ ಮರಿ ಬುಲೆಟ್ ಅಂತಾರಲ್ಲ ಅದು ನಾನು ಬೇಬಿ ಬುಲೆಟ್ ಅಂತ ಇವನಿಗೆ. ನಿಮ್ಮಿಬ್ರಿಗೂ ಒಳ್ಳೆ ಭವಿಷ್ಯ ಇದೆ. ನೆಕ್ಸ್ಟ್. ನನ್ನ ಒಲವಿನ ಹೃದಯದಲ್ಲಿ ನೆಲೆಸಿರುವ ಪ್ರೀತಿಯ ದೇವತೆಯೇ, ಜೊತೆಗಿರುವೆ ನಿನ್ನ ಉಸಿರಿನ ಕೊನೆವರೆಗೂ. ನಿನ್ನ ಕಣ್ಣಲ್ಲಿ ಕಣ್ಣೀರು ಎಂದು ಬಾರದಿರಲಿ. ಮಳೆಯೊಂದು ಅತಿಥಿಯಾಗಿ ಬರಲಿ ನನ್ನ ಸಾವಿನಲ್ಲಿ. ನನ್ನವಳ ಕಣ್ಣೀರು ಯಾರಿಗೂ ಕಾಣದಿರಲಿ. ವೆರಿ ನೈಸ್. ನೆಕ್ಸ್ಟ್. ಇವರಿಂದ ಅಂದ್ರೆ ಪ್ರವೀಣ್ ಜೈನ್, ಇವರಿಗೆ ನನ್ನ ಮನಸ್ಸಿನಲ್ಲಿರುವ ಕನಸಿನ ರಾಣಿಗೆ, ಪ್ರೀತಿಯ ಹುಡುಗಿ ಎಲ್ಲಿರುವೆ ನನ್ನ ಬೆಡಗಿ, ಬಾ ಬೇಗ ನನ್ನ ಹುಡುಕಿ, ಪ್ರೀತಿಯ ಬೆಂಕಿಯಿಂದ ಕಾವಲಿಯಂತೆ ಮನಸ್ಸು ಕಾದಿದೆ, ಬೇಗ ಬಂದು ಪ್ರೀತಿಯನ್ನು ಆಮ್ಲೆಟ್ ಹಾಕು. ಲವ್ ಯು ಫ್ರಮ್ ಪ್ರವೀಣ್. ನೋಡಿ ಆಮ್ಲೆಟ್ ಹಾಕೋ ಹುಡುಗಿ ಯಾರನ್ನ ಇದ್ರೆ ಪ್ರವೀಣ್ನ ಇವರಿಗೆ ರಿಂದ ಇದಕ್ಕೆ ಹಾಕ್ಬಿಟ್ಟು ಕಳಿಸಿ. ನೆಕ್ಸ್ಟ್. ಅಲ್ಲ ಬಾಯಲ್ಲಿ ಹೇಳೋಣ, ಹಾಗೆ ಹಾಡ್ಬಿಡ್ತೀನಿ ನಾನು, ಹಾಡ್ದಲ್ಲೇ ಬರ್ತೀನಿ. ಇಷ್ಟ ಮಾಡಿ. ಹುಡುಗಿ ಹೆಸರು ಅಂತೆ. ಹಾಡು ಹಾಡುತ್ತಾ ತೀಯಾಗ ಹಾಡು. ನಿನ್ನ ಕಂಡ ಕ್ಷಣದಿಂದ ನಾನು ಮರೆತೇ ಹೋದೆ ನನ್ನೆ ನಾನು. ಕಂಡ ಕನಸು ಮನಸ್ಸಲ್ಲೇ ಕುಳಿತು ಕವಿತೆ ಬರೆಯೋ ಆಸೆ ಇನ್ನು. ನೀ ಬರುವ ದಾರಿಯನು ಕಾಯುವೆನು ನಾನೀಗ. ಕೊನೆವರೆಗೂ ಕೈ ಹಿಡಿದು ನಡೆಸುವೆನು ನಾನಿನ್ನ. ಬಟ್ ನಿಜವಾಗ್ಲೂ ಇವಂಗಿರೋ ಒಂದು ಅಮೋಘವಾದ ಟ್ಯಾಲೆಂಟ್ಗೆ ಒಂದ್ಸರಿ ಜೋರಾಗಿ ಚಪ್ಪಳ ಬರಲಿ. ಇನ್ನು ಕಡೆಯದಾಗಿ ನಮ್ಮ ವಿಕಟ ಕವಿಗಳ ರಾಜ್ಯ ಕೊತ್ತಂಬರಿ ಬೀಜ. ಧನ್ಯವಾದಗಳು. ಸೂಪರ್. ಅಯ್ಯೋ ಸರ್ ಗಮ್ಮಂತ ನಿಜ ಬರ್ತೀನಿ ಸರ್. ಸರ್ ಹೇಳ್ತೀನಿ, ಯಾರು 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 ನನ್ನ ಹುಡುಗಿ ಯಾರು? 100 ಇದುವರೆಗೆ ಬಂದು ಹೋದವ್ರು 100. ಸಾಧನೆ ಇಲ್ಲದೆ ಬದುಕೇ ಇಲ್ಲ, ಬದುಕೇ ಇಲ್ಲದೆ ಸಾಧನೆ ಇಲ್ಲ. ಆಟ ಮೊದಲ, ಆಸೆ ಮೊದಲ, ಕೋಲಾಟ ಮೊದಲ. ಅಯ್ಯೋ ಅಯ್ಯೋ ನನ್ನ ಮದುವೆ ಆಗಿಲ್ಲ. ಅಯ್ಯೋ ನನ್ನ ಲೈಫಲ್ಲಿ ನಾನು ಕವನ ಬರೆಯಲ್ಲ. ಯಾರು 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 ನನ್ನ ಹುಡುಗಿ ಯಾರು? 100 ಬಂದು ಹೋದವ್ರು 100. ಮೇಡಮ್ ನಿಮ್ ಕಣ್ಣು ನೋಡ್ತಾ ಇದ್ರೆ ಒಂದು ಸಾಂಗ್ ಬರ್ತಾ ಇದೆ ನಂಗೆ. ಯಾವ್ದು? ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಆರಬಾರದೆ. ಈ 9 ಜನ ಕವಿ ಪುಂಗವರಲ್ಲಿ ಯಾರ ಕವಿತೆ ಶ್ರೇಷ್ಠ ಅನ್ನಿಸ್ತು? ಪಾಪ 9 ಜನ ಹುಡುಗರು 1 ನಿಮಿಷ ಟೈಮ್ ತಗೊಂಡು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅವ್ರ ಅಟೆಂಪ್ಟ್ಗೆ ನಾನು ಆಕ್ಚುಲಿ ನನಗೆ ಟು ಬಿ ವೆರಿ ಹಾನೆಸ್ಟ್ ನನಗೆ ಪ್ರೇಮ್ದು ತುಂಬಾ ಇಷ್ಟ ಆಯ್ತು. ಅವನ ಕನ್ನಡ ಅಭಿಮಾನ ನಿಜವಾಗ್ಲೂ ನಿನ್ನ ಬರವಣಿಗೆಯಲ್ಲಿ ನಾವು ನೋಡಿದ್ರವಲ್ಲ, ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತುಪ್ಪ. ರುಚು, ಇಷ್ಟು ಜನರಲ್ಲಿ ಒಬ್ಬ 10 ಗ್ರಾಮ್ ಚಿನ್ನ ಗೆಲ್ತಾ ಇರೋಂಥ ವ್ಯಕ್ತಿ ಯಾರು? ಸೂರ್ಯ. ಕಂಗ್ರ್ಯಾಚುಲೇಷನ್. ಸೂರ್ಯನಿಗೆ ಸಿಗ್ತಾ ಇದೆ 10 ಗ್ರಾಮ್ ಚಿನ್ನದ ವಾಟ್ಸಪ್ ಫೋಟೋ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬಾಯ್ಸ್ ಅಂಡ್ ಗರ್ಲ್ಸ್, ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಟೆಗೊಪ್ಪ ರಸ್ತೆ ಮತ್ತು ತುಮಕೂರಲ್ಲೂ ಲಭ್ಯ ಇದೆ.
ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು DMRDA ಹಾಗೂ ರೆಡಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನಾವೆಲ್ಲ ನಿಜವಾದ ಪ್ರೀತಿಯನ್ನು ನೋಡೋದೆ ಹಳ್ಳಿಗಳಲ್ಲಿ. ಇದೇ ರೀತಿ ಹಳ್ಳಿಯ ಹಾಡುಗಳಿಗೆ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ರೊಮ್ಯಾಂಟಿಕ್ ಬ್ಯಾಟಲ್ ಮಾಡೋದಕ್ಕೆ ಮುಖಾಮುಖಿ ಆಗ್ತಾರೆ. ಲೆಟ್ಸ್ ವೆಲ್ಕಮ್ ಪ್ರೇಮ್ ಥಾಪ, ವಿಜಯ್ ಲಕ್ಷ್ಮಿ ಹಾಗೂ ಭುವನೇಶ್ ಅನನ್ಯ. ಭುವನೇಶ್, ಹೇಳಿಕೆ ನಿನ್ನ ಹೆಸರಲ್ಲೇ ಗಾಬರಿ ಇದೆ. ಹೌದು, ಎಷ್ಟು ಗಾಬರಿ ಆಗಿದೆ? ಗಾಬರಿ ಆಗದೇ ಇಲ್ಲ ಇವಾಗ. ಹೆಂಗೆ? ಯಾಕೆ ಅಂದ್ರೆ ಇದು ರೊಮ್ಯಾನ್ಸ್ ರೌಂಡ್. ನಿಜ ಹೇಳ್ಬೇಕು, ರೊಮ್ಯಾನ್ಸ್ ಅಲ್ಲೇ ಜಾಸ್ತಿ ಗಾಬರಿ ಆಗತ್ ಕಣೋ. ಇಲ್ಲ, ಯಾಕೆ ಆಗ್ತದೆ? ಅದಾಗದ್ ನೀವು, ನಾನಲ್ಲ. ಸರಿ, ನಿನ್ ಪ್ರಕಾರ ಏನು ರೊಮ್ಯಾನ್ಸ್ ಅಂದ್ರೆ? ರೊಮ್ಯಾನ್ಸ್ ಅಂದ್ರೆ ಅದೇ, ಪ್ರೀತಿನೇ ರೊಮ್ಯಾನ್ಸ್ ಅಂತಾರೆ. ರೊಮ್ಯಾನ್ಸ್ ಆದ್ಮೇಲೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ರೊಮ್ಯಾನ್ಸ್ ಮಾಡಿದ್ಮೇಲೆ ಪ್ರೀತಿ ಬರುತ್ತಾ? ಪ್ರೀತಿ ಮಾಡಿದ್ಮೇಲೆ ರೊಮ್ಯಾನ್ಸ್ ಬರುತ್ತಾ? ಪ್ರೀತಿ ಮಾಡಿದ್ಮೇಲೆ ರೊಮ್ಯಾನ್ಸ್ ಬರುತ್ತೆ. ಮತ್ತೆ ನೀನ್ ಯಾಕೆ ಉಲ್ಟಾ ಹೇಳ್ತಾ ಇದ್ಯಾ? ಇವರು ಕನ್ಫ್ಯೂಸ್ ಮಾಡ್ತಾರೆ ಸರ್. ನಾನು ಸಾವಿರ ಮಾಡ್ತೀನಿ, ಎಲ್ಲ ಹೇಳ್ಬಿಡ್ತೀಯಾ? ಈಗ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಪ್ರೇಮ್, ನೇಪಾಳದಲ್ಲಿ ಹೆಂಗಿರುತ್ತೆ ರೊಮ್ಯಾನ್ಸ್? ಸರ್ ರೊಮ್ಯಾನ್ಸ್ ಅಂದ್ರೆ ಚುಂಬನ. ಇವನು ಒಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟ. ರೈಟ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚುಂಬನ. ಏನು ಚುಂಬನ ಅಂದ್ರೆ? ಈಗ ಎರಡು ಪ್ರೇಮಿಗಳು ಇಷ್ಟಪಟ್ಟು ತಪ್ಕೊಂಡು ರೊಮ್ಯಾನ್ಸ್ ಮಾಡ್ತಾರಲ್ವಾ, ಅದೇ ಚುಂಬನ ಅಂದ್ರೆ ಏನ್ ಹೇಳ? ಚುಂಬನ ಅಂದ್ರೆ ಮುತ್ತು. ಹಾ, ಇವತ್ತು ಅದ್ ಮಾಡ್ತೀರಾ? ಇಲ್ಲ ಸರ್, ಅದೇ ಡ್ಯಾನ್ಸ್ ಮಾಡೋದು. ಈ ಒಂದು ವಿಲೇಜ್ ಥೀಮ್ಗೆ ಭುವನೇಶ್ ಹಾಗೂ ಪ್ರೇಮ್ ಇಬ್ರು ಬ್ಯಾಟಲ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಟಾಸ್ ಹಾಕೋಣ? ಓಕೆ, ರೆಡಿ? ಭುವನೇಶ್ ಅಂಡ್ ಅನನ್ಯ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ ಚಾಯ್ಸ್. ಫಸ್ಟ್ ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಅಪೋನೆಂಟ್ ಡ್ಯಾನ್ಸ್ ಮಾಡಕ್ ಬಿಡ್ತೀರಾ? ನಾವೇ ಫಸ್ಟ್ ಡ್ಯಾನ್ಸ್ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ವಿಲೇಜ್ ಟೀಮ್ ರೊಮ್ಯಾಂಟಿಕ್ ಬ್ಯಾಟಲ್ ಅಲ್ಲಿ ಫಸ್ಟ್ ಟಾಸ್ ಗೆದ್ದು ಭುವನೇಶ್ ಹಾಗೂ ಅನನ್ಯ ಅವರು ಡ್ಯಾನ್ಸ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆರ್ ಯು ರೆಡಿ? ಥ್ಯಾಂಕ್ ಯು.
ಅಬ್ಬಬ್ಬಬ್ಬಬ್ಬಬ್ಬಾ. ಏನು ನೀ ನನ್ಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಗಾಬರಿನೇ ಆಗಿಲ್ಲ ಅಂದ್ರೆ ಇಡೀ ಡ್ಯಾನ್ಸ್ ಗಾಬರಿಲ್ ಮಾಡಿದ್ಯಲ್ಲೋ. ಒಂದು ನಿಮಿಷ ಅಸಿಸ್ಟೆಂಟ್. ಇವನು ಬಾಹುಬಲಿ ಅಲ್ಲ ಅಣ್ಣ, ಅದ್ರಲ್ಲೊಂದು ಕ್ವಾಣ ಬರ್ತದಲ್ಲ ಅದು. ನೀನ್ ಮಾಡಿರೋ ಡ್ಯಾನ್ಸಿಗೆ 20 ಲೀಟರ್ ನೀರು ಸಾಕಾಗಲ್ಲ ಕಣ. ಹುಡುಕಿ ಕರ್ಕೊಂಡ್ ಬಂದ್ಯಾರ ಕಣ. ನಿನ್ನ ನಿಜ ಖುಷಿ ಆಗುತ್ತೆ. ಹೌದಾ? ಥ್ಯಾಂಕ್ ಯು. ಹೇಳಿ ಅನನ್ಯ, ರಿಹರ್ಸಲ್ ಹೆಂಗಿತ್ತು? ರಿಹರ್ಸಲ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಿಂಹಾದ್ರಿಯ ಸಿಂಹ ಫಿಲಮ್ ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಫಿಲಮು. ಆಮೇಲೆ ಈ ಸಾಂಗಲ್ಲಿ ಅವ್ರು ಈ ಥರ ಎಲ್ಲ ಸ್ಟೈಲ್ ಮಾಡಿರೋದನ್ನ ನಾನೇ ಯಾವಾಗಾದ್ರು ಮಾಡ್ಕೋಬೇಕಂತ ಆಸೆ ಇತ್ತು. ಅದು ಈ ವೇದಿಕೆ ಮೇಲೆ ಫುಲ್ಫಿಲ್ ಆಯಿತು. ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ನಿಮ್ಮ ಡ್ಯಾನ್ಸ್ ಅಂತ ಕೇಳಕ್ಕೆ. ಇಟ್ಸ್ ಅ ಬ್ಯಾಟಲ್. ಎಸ್. ರಚ್ಚು, ಹೇಗಿತ್ತು ಈ ವಿಲೇಜ್ ರೊಮ್ಯಾಂಟಿಕ್ ಬ್ಯಾಟಲ್? ತುಂಬಾನೇ ಇಷ್ಟ ಆಯ್ತು ನಿಮ್ಮ ಸಾಂಗ್ ಸೆಲೆಕ್ಷನ್ ಅಂಡ್ ಪ್ರಾಪರ್ಟೀಸ್, ನಿಮ್ಮ ಕಾಸ್ಟ್ಯೂಮ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ಅನನ್ಯ ಕೂಡ ತುಂಬಾ ಚೆನ್ನಾಗಿ ಮುದ್ದಾಗಿ ಥ್ರೂ ಔಟ್ ದ ಸಾಂಗ್ ಅವ್ರ ಎಕ್ಸ್ಪ್ರೆಷನ್ಸ್, ಅವರ ನಗು ಅಂಡ್ ಅವರ ಗ್ರೇಸ್ಫುಲ್ ಮೂಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ನಿಮ್ಮ ಮೂಮೆಂಟ್ಸ್ ಅಲ್ಲಿ ನನಗೆ ಅಷ್ಟು ಗ್ರೇಸ್ ಇರಲಿಲ್ಲ. ಎಕ್ಸ್ಪ್ರೆಷನ್ಸು ಅಷ್ಟೇ ತುಂಬಾ ಫ್ಲಾಟ್ ಇತ್ತು. ಸೊ ಈ ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ನಿಮ್ದು ಸ್ವಲ್ಪ ವೀಕ್ ಅಂತ ಅನಿಸ್ತು. ಫಸ್ಟ್ ಸಿಂಹಾದ್ರಿಯ ಸಿಂಹ ವಿಜಯ್ ಸರ್, ವಿಷ್ಣುವರ್ಧನ್ ಅವರ ಗೆಟಪ್ ಅಲ್ಲಿ ಅಂಬರೀಷ್ ಆಕ್ಟಿಂಗ್ ಮಾಡ್ದಂತ, ವಾಪಸ್ ಹೋಗ್ತಾ ಶಂಕರಣ್ಣನ್ನು ತೋರಿಸ್ಬಿಡೋದಂತ ಮಿಸ್ಟರ್ ಒನ್ ಅಂಡ್ ಓನ್ಲಿ ವಿಜಯ್ ಶೆಟ್ಟಿ ವೇದಿಕೆ ಮೇಲೆ ಬರಬೇಕು. ಸರ್, ವಿಜಯ್ ಶೆಟ್ಟಿ ನೋಡಿದ್ರೆ ನಮ್ಮ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಇವನ್ ಬಂದಿದೆ ಗೊತ್ತಾ, ಪರೀಕ್ಷಿತ್, ಹಂಗೆ ಕಾಣಿಸಿದಾರೆ ಅವರು. ಅವನು ಅಷ್ಟು ದೊಡ್ಡ ಮೀಸೆ ಇಟ್ಕೊಂಡು ಲಿಪ್ ಟೆನ್ಷನ್ ಇರಲಿಲ್ಲ ಅವನಿಗೆ. ಲಿಪ್ ಹೆಂಗೋ ಸಿಂಕ್ ಆಗೋಗುತ್ತೆ ಅಂತ ಈಸಿ ಲ್ಯಾಂಗ್ವೇಜ್ ಅಷ್ಟೇ ಅವರು ಕಾನ್ಸಂಟ್ರೇಟ್ ಮಾಡಿದ್ರು. ಅದು ಚೆನ್ನಾಗಿ ಶುರು ಮಾಡಿಬಿಟ್ಟೆ ಬಿಡ. ಹೌದು ವಿಜಯ್. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಒಂದು ವಿಲೇಜ್ ರೊಮ್ಯಾಂಟಿಕ್ ಬ್ಯಾಟಲ್ ಬಗ್ಗೆ ನಮ್ಮ ಫಾದರ್ ಆಫ್ ರೊಮ್ಯಾನ್ಸ್ ರವಿ ಸರ್ನ ಕೇಳೋಣ. ರವಿ ಸರ್, ಅನನ್ಯ ಚೆನ್ನಾಗಿ ಕಾಣಿಸ್ತೀರಾ ಇವತ್ತು. ಈ ಗೆಟಪ್ ಚೆನ್ನಾಗಿ ಸೂಟ್ ಆಯಿತು. ಬೇಸಿಕಲ್ ಆಗಿ ಫಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗೋದು ವರ್ಕೌಟ್ ಆಗಲಿಲ್ಲ. ಯಾಕೆ ವರ್ಕೌಟ್ ಆಗಲಿಲ್ಲ ಅಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇತ್ತು, ಅವನು ಕಾನ್ಷಿಯಸ್ ಆಗಿದ್ದ, ಅದರಿಂದ ಕೋಆರ್ಡಿನೇಷನ್ ಬರಲಿಲ್ಲ. ಯಾಕಪ್ಪ ಪ್ರಾಕ್ಟೀಸ್ ಮಾಡಲಿಲ್ವಾ ನೀನು? ಮಾಡಿದೆ 2 days ಇಂದ. 2 days ಪ್ರಾಕ್ಟೀಸ್ ಮಾಡಿದ್ರು ಕೂಡ ಕಾನ್ಷಿಯಸ್ ಆಗಿರೋವಂಥದ್ದು ಏನಿತ್ತು? ರೆಡಿ, ಒಂದು ಫಸ್ಟ್ ಪರ್ಸನ್ ಇಬ್ಬರು ಒಟ್ಟಿಗೆ ಮಾಡ್ರಿ ಇವಾಗ ಡ್ಯಾನ್ಸರ್ಸ್. ಏನಮ್ಮ ಇವಾಗ ನೀನ್ ಹೇಳಮ್ಮ, ನಿಂಗೆ ಅನಿಸ್ತೀವಿ ಇವಾಗ? ಥ್ರೂ ಔಟ್ ದ ಪರ್ಫಾರ್ಮೆನ್ಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಮಾಡೋಣ ಅಂತಾನೆ ಹೇಳಿದ್ದೆ. ಅದೇ ಸ್ಟೆಪ್ಸ್ ಏನು ಎಲ್ಲಿದೆ ಕಣ್ಣು ಅವನಿಗೆ? ಕಣ್ ಸಣ್ಣ ಸರ್ ಕಣ್ಣು ನೋಡ್ಬೇಕು ತಾನೆ. ಎಲ್ಲೋ ಕೆಳಗೆ ನೋಡ್ತೀಯ, ಏನೋ ಹಿಂಗ ಅನ್ಕೋತ್ಯ, ಏನೋ ಹಿಂಗ ಅನ್ಕೋತ್ಯ. ಅವಳು ಮಾಡೋದಕ್ಕೆ ರಿಯಾಕ್ಟ್ ಮಾಡು, ಮುಖ ನೋಡ್ಕೊಂಡು ಅದನ್ನೇ ಕಾಪಿ ಮಾಡಿ ಹೋಗ್ಲಿ.
ಏನು ಮಾಡು ಅಂದ್ರೆ ಇವನು ಶೃಂಗಾರ ಮಾಡು ಅಂದ್ರೆ ನೀನ್ ಒಳ್ಳೆ ಬಂಗಾರ ಮಾಡ್ತಿದ್ಯಲ್ಲೋ. ಯಾವ ರಿಯಾಕ್ಷನ್ ಅಂತ ಹಾಕಕ್ಕಾಗುತ್ತೋ. ಹಾಕಬೇಡಿ ಬಿಡಿ ಅಂತ ಶೃಂಗಾರ ಅಂದ್ರೆ ಕೆಮಿಕಲ್. ಆ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು. ನೋಡ್ತ್ಯಾ ಕೆಮಿಕಲ್ ರಿಯಾಕ್ಷನ್ ಆಗೋ ಇನ್ನೊಂದು 2 ನಿಮಿಷ ಇದ್ರೆ ರೇಷ್ಮೆ ಹುಳು ಚಿಟ್ಟೆಯಾಗಿ ಆರ್ಬಿಡ್ತಾ ಇತ್ತಲ್ಲ. ಗಾಬರಿ ಹಿಂಗ್ ಸುಮ್ಮನೆ ಇದ್ರೆ ಇನ್ನಿಬ್ರು ಹೊತ್ಕೊಂಡು ಹೊಟ್ಟೋಗ್ತಾರೆ. ಥ್ಯಾಂಕ್ ಯು ರೀ. ಈ ಒಂದು ವಿಲೇಜ್ ಬ್ಯಾಟಲ್ ಅಲ್ಲಿ ಭುವನೇಶ್ ಸಾಗೋರಣ್ಯ ಅವರ ಪರ್ಫಾರ್ಮೆನ್ಸ್ ಈಗಷ್ಟೇ ಮುಗ್ದಿದೆ. ಇವರ ಎದುರಾಳಿಗಳನ್ನ ಇವಾಗ ಬರಮಾಡ್ಕೊಳ್ಳುವಂತ ಸಮಯ. ಪ್ರೇಮ್ ಥಾಪ ಹಾಗೂ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ, ಹೆಂಗಿತ್ತು ಕಾಂಪಿಟೇಷನ್? ಇಲ್ಲ, ಚೆನ್ನಾಗಿತ್ತು. ನಾನು ಪೂರ್ತಿ ನಾನು ಅನನ್ಯನೇ ನೋಡ್ತಿದ್ದೆ. ಸಕ್ಕದಾಗಿ ಮಾಡ್ತಿದ್ಲು ಅವಳು. ಐಸ್ನ ನೋಡ್ತಿದ್ದೆ, ಸಕ್ಕತ್ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ಲು. ಅವಳು ಮೂವ್ಸ್ ಆಗಿರ್ಬೋದು. ಅದೇ ನಮ್ಮ ಗಾಬ್ರಿ ಅವ್ರು ಸ್ವಲ್ಪ 20 ಲೀಟರ್ ನೀರು ಕುಡಿದ್ರಲ್ವಾ ಪಾಪ. ಏನ್ ಅನ್ಸುತ್ತೆ, ನೀವು ಈ ಬ್ಯಾಟಲ್ ಗೆಲ್ತೀರಾ ಅನ್ಸುತ್ತಾ? ಗೆಲ್ಲದೆ ಯಾರು? ನಾವು ಎಲ್ಲ ಭುವನೇಶ್ಗೊಂದು ಅವಾಜ್ ಹಾಕಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಏ ಭುವನೇಶ್, ನೀನ್ ಮಾಡಿ ಶೃಂಗಾರ, ನಾನ್ ಮಾಡೋದ್ ಬಂಗಾರ. ನೋಡ್ತ್ಯಾ ಅಂದ್ಬಿಟ್ಟು ತೊಡೆ ತಟ್ಬಿಟ್ಟು ಹೇಳು. ಏ ಭುವನೇಶ್, ನೀನ್ ಮಾಡಿದ ಶೃಂಗಾರ, ನಾನ್ ಮಾಡಿದ ಬಂಗಾರ. ಏನ್ ಬಂಗಾರ? ಅವಾಜ್ ಹಾಕ್ದಂಗ ಹಾಕು. ಬ್ಯಾಟಲ್. ಏ ಭುವನೇಶ್, ನೀನ್ ಮಾಡಿದ ಶೃಂಗಾರ, ನಾನ್ ಮಾಡಿದ್ದು ಬಂಗಾರ. ಈ ಬ್ಯಾಟಲ್ ನಾನೇ ಗೆಲ್ಲೋದು. 2 ನಿಮಿಷದ ಮುಂದೆ ಚೆನ್ನಾಗಿತ್ತು, ಈಗ ಹೊಡೆದೇ ಆಗ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಈ ವಿಲೇಜ್ ಬ್ಯಾಟಲ್ ಅಲ್ಲಿ ಮುಂದೆ ಬರ್ತಾ ಇರೋ ಜೋಡಿ ಪ್ರೇಮ್ ಥಾಪ ಹಾಗೂ ವಿಜಯಲಕ್ಷ್ಮಿ.
ಏನಾಯ್ತು ಪ್ರೇಮ್ ತಾಪ ಜಾಸ್ತಿ ಆಯಿತು. ಸಾಂಗ್ ಹೆಂಗಿದೆ ರವಿ ಸರ್ದು ರೊಮ್ಯಾಂಟಿಕ್ ಆಗಿ, ಸೊ ಸಾಂಗಲ್ಲಿ ಮುಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋದೆ. ನಿಜಾಲು ಫಸ್ಟ್ ಟೈಮ್ ಪ್ರೇಮ್ ತಾಪ ಕಣ್ಣು ನೋಡ್ದೆ ಇವತ್ತು. ರಾಗಿ ಹೊಲದಲ್ಲಿ ಕಣ್ಣು ಕಾಣ್ತು ನನಗೆ. ಏನ್ ಅರ್ಥ ಆಯ್ತು ಪ್ರೇಮ್ ನಿಂಗೆ ಈ ಸಾಂಗ್ ಅಲ್ಲಿ? ರಾಗಿ ಹೊಲದಾಗೆ ಖಾಲಿ ಗುಡಿಸಲಿಗೆ ಹೋದೆ ಮಾತನಾಡಲು, ಏನ್ ಅರ್ಥ ಆಯ್ತು? ಯಾವುದೋ ಒಂದು ಜಾಗಕ್ಕೆ ಹೋದೆ, ಬಟ್ ಅಲ್ಲಿ ಒಳಗಡೆ ಯಾವುದೋ ರೂಮ್ ಇತ್ತು, ಸಾರಿ ಶೆಡ್ ಥರ. ಶೆಡ್ಡು ರಾಗಿ ಹೊಲದಲ್ಲಿ ಗುಡಿಸಲಿರುತ್ತೆ, ಆ ಗುಡಿಸಲಲ್ಲಿ ನಾವಿಬ್ರು ಮಜಾ ಮಾಡೋದು. ಗುಡಿಸಲಿಗೆ ಹೋದೆ ಮಾತನಾಡಲು, ಲಿರಿಕ್ಸ್ ಅಲ್ಲಿ ಮಜಾ ಮಾಡಲು ಅಂತಿಲ್ಲ. ಗುಡಿಸ್ಲಿಗೆ ಹೋದೆ, ಮಾತಾಡೋಕೆ ಹೋದೆ, ಮಾತಾಡ್ಬಿಟ್ಟು ಹಂಗೆ ರೊಮ್ಯಾನ್ಸ್. ಗುಡಿಸಿ ಬೆಂಕಿ ಹಚ್ಬಿಟ್ಟು ಬಂದ್ಬಿಡಿದೆ. ಗುಟ್ರಲ್ಲಿ ಹೋಗ್ತಾನೆ ಮಾತಾಡದಂತೆ, ಆಮೇಲೆ ರೊಮ್ಯಾನ್ಸ್ ಮಾಡ್ಬಿಟ್ಟಂತೆ. ಏನಕ್ಕೆ ಹೋಗ್ತಾರೆ ಗುಡಿಸ್ಲಿಗೆ? ನಾರ್ಮಲ್ ಎಲ್ಲ ಇದು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಹುಡುಗಿ ಹೋದಾಗ ರೊಮ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಏನೇ ಹೇಳು ಪಾಪ, ಅವನೇನೇ ರ್ಯಾಗ್ ಮಾಡಿದ್ರು, ಡಾನ್ಸ್ ಅಂತ ಬಂದಾಗ, ಸಿಂಗಿಂಗ್ ಅಂತ ಬಂದಾಗ ಪ್ರೇಮ್ ತಾಪ ಬೇರೆನೇ ವರ್ಷನ್ ಅಲ್ಲಿ ಇರ್ತಾನ ಅವನು. ಲವ್ ಯು ಮ್ಯಾಮ್, ಥ್ಯಾಂಕ್ ಯು. ಸುಮ್ಮನೆ ಹೇಳಿದ್ದಕ್ಕೆ ಇಷ್ಟು ಮಾಡ್ತೀಯ, ನಿಜ ಹೇಳ್ಬಿಟ್ಟಿದ್ರೆ. ಇಲ್ಲ ಕಣ, ನಿಜಾನೇ ಹೇಳಿದ್ದು. ಸರಿ ರೇಗಿಸ್ತೀರಿ, ರ್ಯಾಗ್ ಮಾಡ್ತೀರ ನಿನ್ನ. ಹೌದಾ? ಆಯ್ತು, ನಿಜ. ಸರ್ನೆಲ್ಲ ಮ್ಯಾಚ್ ಮಾಡಕ್ಕಾಗಲ್ಲ ಆದ್ರೆ ಅಲ್ವಾ? ಕರೆಕ್ಟ್. ಅಣ್ಣ ಮೂಡಲಿದ್ದಾನೆ ಇವತ್ತು. ಇಲ್ಲ 2 days ಇಂದ ಮೂಡಲಿದ್ದಾರೆ. ಆ ಸಾಂಗ್ ಹಾಕಿದ್ರೆ ಎಲ್ಲಾರ್ಗು ಮೂಡ್ ಬರುತ್ತೆ. ನಿರಂಜನ ಬ್ಲಾಂಕ್ ಆಗ್ಬಿಟ್ಟವನೆ, ಬಿಟ್ರೆ ಮನೆಗೆ ಓಡೋಗ್ತಾನೆ ಈಗ. ಅದು ಯಾರ ಮನೆಗೆ ಅಂತ ಕೇಳ್ಬೇಡಿ ಅಷ್ಟೇ. ನೀವು ಸಾರ್ ಕಷ್ಟ ಆಗುತ್ತೆ. ನಾನು ರವಿ ಸರ್ ಕೇಳ್ತಿದ್ದೆ, ಈಗ ಪ್ರತಿ ಸಿಚುವೇಶನ್ಗೂ ನಿಮ್ಮ ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಹಾಡಿರತ್ತಲ್ವಾ ಸರ್? ಎಂತ ಲವ್ಲಿ ಪಿಕ್ಚರೈಸೇಷನ್ ಸರ್. ಎಷ್ಟು ದಿನ ತಗೊಂಡ್ರಿ ಸರ್ ಈ ಸಾಂಗ್ ನ ನೀವು ಪಿಕ್ಚರೈಸ್ ಮಾಡಿ? ಒಂದೇ ದಿವಸದಲ್ಲಿ ಪಿಕ್ಚರೈಸ್ ಮಾಡಿದ್ದೆ. ಮಧುಮಲ ಡೇಟ್ ಇರಲಿಲ್ಲ ಅವಾಗ. ಆಕ್ಚುಲಿ ಚರಣ ಇರ್ಬೇಕು, ಚರಣ ಒಂದೇ ಶಾರ್ಟ್ ಅಲ್ಲಿ ತೆಗ್ದಿರ್ತೀನಿ. ಒಂದ್ ಚರಣ ಫುಲ್ ಒಂದೇ ಶಾರ್ಟ್. ಏನು ಒಂದು ಗುಡಿಸ್ಲೊಳಗೆ ಹೋಗೋದು, ಆಮೇಲೆ ಇಲ್ಲಿ ಆಚೆ ಕತೆ ಹೇಳೋದು ಒಂದು ಪಾರ್ಟ್, ಅಲ್ಲಿ ಹೇಳೋದು ಒಂದು ಪಾರ್ಟ್. ಒಂದೇ ದಿವಸ ಐಡಿ ಸಾಂಗ್ ತೆಗ್ದು. ರವಿ ಸರ್, ಇವಾಗ ನೀವು ನಿಮ್ಮ ಹಾಡನ್ನ ಇವಾಗ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ನಾವು ಎಷ್ಟು ಪ್ರತಿ ಸಿಚುವೇಶನ್ ನ ಹೆಂಗ್ ಎಂಜಾಯ್ ಮಾಡ್ತಿದ್ವಿ ಅನ್ಸುತ್ತೆ. ನಾನು ಮೂಮೆಂಟ್ಸೇ ಇರಲ್ಲ ನನ್ನ ಸಾಂಗ್ ಅಲ್ಲಿ ಆಕ್ಚುಲ್ ಆಗಿ ನೋಡಿದ್ರೆ. ಇಟ್ಸ್ ಆಲ್ ಕಂಪೋಸ್ಡ್ ಅಂಡ್ ಆನ್ ದ ಸಿಚುವೇಶನ್. ಅದು ಬಹುಶಃ ಐ ಥಿಂಕ್ ನನ್ ಬಿಟ್ರೆ ಬೇರೆ ಯಾರು ಮಾಡ್ತಿಲ್ಲ ಅನ್ನೋದು, ಅದು ಗರ್ವದಿಂದ ಹೇಳ್ಕೊತೀನಿ ನಾನು. ನಾನು ಇವ್ರಿಗೆ ಹೇಳೋದಷ್ಟೇ, ವೆನ್ ಯು ಡೂ ಸಾಂಗ್ಸ್ ಅಲ್ಲ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಡ್ಯಾನ್ಸಿಂಗ್ ಆಲ್ ದ ಟೈಮ್. ನೀವು ಬರೀ ತಾಳಕ್ಕೆ ಕುಣಿತಾ ಇರ್ತೀರ, ಆ ತಾಳದ ಸಮೇತ ಎಕ್ಸ್ಪ್ರೆಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಪ್ರೇಮ್ ತಾಪ ಫಸ್ಟ್ ಬಂದಿದ್ದ ಆಟಿಟ್ಯೂಡ್ ಬೇಕಾಗಿರ್ಲಿಲ್ಲ. ಆಮೇಲೆ ಇಡೀ ಸಾಂಗ್ ನೀವು ಶೈನೆಸ್ ಮೇಂಟೈನ್ ಮಾಡಬೇಕು. ವೆನ್ ಯು ಆ್ಯಡ್ ಒಂದು ರೊಮ್ಯಾನ್ಸ್ ಇನ್ಸೈಡ್ ಒನ್ ಗುಡ್ಸ್ಲಲ್ಲಿ ಇರ್ಬೇಕಾದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಒಂದು ಹೆಣ್ಮಕ್ಳಿಗೆ, ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಅದು ಬ್ರೈಟ್ ಆಗಿರಲ್ಲ. ಅದು ಅದರಲ್ಲೊಂದು ನಾಟಿನೆಸ್, ತುಂಟತನ, ಬೇಸಿಕಲಿ ಒಂದು ಶೈನೆಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಥ್ರೂಔಟಲ್ಲಿ ಒಂದು ನಾಚಿಕೆ ಇರಲೇಬೇಕು. ಆಮೇಲೆ ಈ ಥರ ಸಿಚುವೇಶನ್ಸ್ ಏನು ಹೇಳಿದ್ರು ಕೂಡ ಜೀವನ ಅರ್ಥ ಮಾಡ್ಕೊಂಡ್ರೆ, ರೊಮ್ಯಾನ್ಸ್ ಅರ್ಥ ಮಾಡ್ಕೊಂಡ್ರೆ, ಪ್ರೀತಿ ಅರ್ಥ ಮಾಡ್ಕೊಂಡ್ರೆ, ಗಂಡು ಹೆಣ್ಣಿನ ಭಾವನೆಗಳು ಅರ್ಥ ಮಾಡ್ಕೊಂಡ್ರೆ, ಅವರಿಬ್ಬರ ಮಧ್ಯೆ ಸಂಬಂಧ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಥರ ಸಾಂಗ್ಸ್ ಬರೆಯೋಕ್ಕೂ ಸಾಧ್ಯ, ಪಿಕ್ಚರೈಸ್ ಮಾಡೋಕ್ಕೂ ಸಾಧ್ಯ. ಅದು ಹಂಸಲೇಖ ಬಿಟ್ರೆ ಅದು ನನಗೆ ಅವ್ರ ಕಾಂಬಿನೇಷನ್ ಹೇಳಿ ಮಾಡಿದ್ದ ಜೋಡಿ, ಅದಕ್ಕೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ನಿಮ್ಮ ಅವರ ಬಾಂಡಿಂಗ್ ಇಲ್ಲದೆ ಸ್ಯಾಂಡಲ್ವುಡ್ ಇಲ್ಲ ಸರ್. ಅದು ಗೊತ್ತಿಲ್ಲದೆ ಬಂದು ಸೇರ್ಕೊಂಡಂತ ಒಂದು ಜೋಡಿ ಅದು. ಅದಕ್ಕಿಂತ ಒಂದು ಅದ್ಭುತವಾದ ಲವರ್ಸ್ ಇಲ್ಲವೇ ಇಲ್ಲ. ಬೆಸ್ಟ್ ಲವ್ ಜೋಡಿ ಅಂದ್ರೆ ನಾವೇ. ಹೌದು ಸರ್, ಸತ್ಯ. ಅಂಡ್ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ಹಂಸಲೇಖ. ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಯಾರು ಅಂದ್ರೆ ಅದು ನಾನು. ನಾವು ಮಾಡಿರೋ ಸಾಂಗ್ಸ್ ವರ್ಲ್ಡ್ಸ್ ಬೆಸ್ಟ್ ಕಾಂಬಿನೇಷನ್. ನಾವು ವರ್ಲ್ಡ್ಸ್ ಬೆಸ್ಟ್ ಸಾಂಗ್ಸ್ ವಿ ಹ್ಯಾವ್ ಕ್ರಿಯೇಟೆಡ್. ಇನ್ನು ಇದಕ್ಕಿಂತ ಮುಂದೆ ಮಾಡೋಕ್ಕೂ ಆಗಲ್ಲ. ಅದು ಇಟ್ ಇಸ್ ಇಂಪಾಸಿಬಲ್ ಆಲ್ಸೋ. ವೆರಿ ನೈಸ್ ಸರ್. ಥ್ಯಾಂಕ್ ಯು ಸರ್. ನಮ್ಗೆ ಗೊತ್ತೇ ಇರಲಿಲ್ಲ 1 day ಶೂಟ್ ಆಗಿರುವಂತ ಹಾಡೋದು. ಅಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಫಾರ್ಮೆನ್ಸ್, ವಿಜಿ, ನಿಮ್ಮ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ವಿಜಿ. ಥ್ಯಾಂಕ್ ಯು. ಅಂಡ್ ಕಾಸ್ಟ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ದೀರಾ. ಮಧುಬಾಲ ಅವರು ನನ್ನ 2 ಸಿನಿಮಾದಲ್ಲಿ ಅವರೇ ನನ್ನ ತಾಯಿ. ಅಂಡ್ ನಾನು ಅವ್ರ ಜೊತೆ ಕೂತ್ಕೊಂಡಾಗ ಐಸ್ ಟು ಆಸ್ಕ್ ಹರ್ ಅಬೌಟ್ ದ ಸಾಂಗ್ಸ್, ಹೆಂಗಿತ್ತು ಅವಾಗ ಅಂತ. ಯು ನೋ ಹರ್ ಫೇವ್ರೆಟ್ ಸಾಂಗ್ ಇಸ್ ಬೊಂಬೆ ಬೊಂಬೆ ಅಂತ. ಬೊಂಬೆ ಬೊಂಬೆ ಬೊಂಬೆ, ಆ ಹಾಡು ತುಂಬಾ ಇಷ್ಟ ಅಂತೆ ಅವ್ರಿಗೆ. ಸೊ ನಾ ಹೇಳ್ದೆ, ನಿಮ್ದು ಆ ಬೊಂಬೆ ಆದ್ರೆ ನಂದು ಒಂದು ಬೊಂಬೆ ಸಾಂಗ್ ಇದೆ ಅಂತ. ಓನ್ಲಿ ವಿ ಬೋತ್ ಹ್ಯಾವ್ ಬೊಂಬೆ ಸಾಂಗ್ ಅಂತ ಅಂದೆ. ಆಕ್ಚುಲಿ ಬೊಂಬೆ ಅಂತಿದ್ದಂಗೆ ನೆನಪಾಯ್ತು. ಬೆಳಗ್ಗೆ ಬಂದಿದ ತಕ್ಷಣ ಇಲ್ಲ, ಹುಲಿ ಒಂದು ಬೊಂಬೆ ಬಗ್ಗೆ ಒಂದು ಕವನ ಬರೀತಾ ಇದ್ದ ನಾನು.
ಗೊತ್ತು ಬಿಡ ನೀನೇನು ಹೇಳ್ತೀನಿ ಅಂತ. ಗೊಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ. ಈಗೆಲ್ಲ ನೀನು ಗುದ್ದಾಡಬೇಕು ಗೊಂಬೆ ಅಂತ ಹೇಳಿ ನೀನು. ಓ ಆ ಗುದ್ದಾಡದೆ ಸರ್. ಓವರ್ ಒಂಥರ ಮೂಡ್ ಕ್ರಿಯೇಟ್ ಮಾಡಿದ್ರಿ. ಆ ಹಾಡನ್ನ ನಿಜವಾಗ್ಲೂ ನೀಟಾಗಿ ರೆಪ್ಲಿಕೇಟ್ ಮಾಡಿದ್ರಿ ವೇದಿಕೆ ಮೇಲೆ. ವಂಡರ್ಫುಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಬ್ಯಾಟಲ್ ಅಲ್ಲಿ ಯಾರು ವಿನ್ ಆಯ್ತು ಅಂತ ತಿಳ್ಕೊಳ್ಳೋಂಥ ಸಮಯ. ಸೊ ಇನ್ನೊಂದು ಜೋಡಿನೂ ಬರಬೇಕು, ಭುವನೇಶ್ ಅನನ್ಯ. ಇವರಿಬ್ಬರಲ್ಲಿ ಈ ಬ್ಯಾಟಲ್ ವಿನ್ ಆಗ್ತಾ ಇರೋದು ಯಾರು? ಅನನ್ಯ ತುಂಬಾ ಚೆನ್ನಾಗಿ ಮಾಡಿದ್ಲು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಪೋರ್ಟ್ ಇವ್ನು ಮಾಡ್ಲಿಲ್ಲ ಅನ್ನೋದೊಂದು ಬಿಟ್ರೆ ಅನನ್ಯ ಡಿಡ್ ಎ ವೆರಿ ಗುಡ್ ಜಾಬ್. ಇಲ್ಲಿ ವಿಜಯಲಕ್ಷ್ಮಿ ಅವನು ಅಟ್ಲೀಸ್ಟ್ ಸ್ಮೈಲ್ಡ್ ಅಂಡ್ ಡಿಡ್ ಸಮಥಿಂಗ್, ಏನೋ ಮಾಡ್ಕೊಂಡು ಹೋದ್ರು ಅಟ್ಲೀಸ್ಟ್. ಬಟ್ ಅನನ್ಯ ಪರ್ಫಾರ್ಮೆನ್ಸ್ ವಾಸ್ ಬೆಟರ್ ದನ್ ದೀಸ್ ಟು ಪೀಪಲ್. ಬಟ್ ಅಂತ ಜೋಡಿ ಅಂತ ಬಂದಾಗ ಐ ಥಿಂಕ್ ದೀಸ್ ಟು ಪೀಪಲ್ ವಿ ಹ್ಯಾವ್ ಟು ಗಿವ್, ದೇರ್ ಇಸ್ ನೋ ಅದರ್ ವೇ ನೌ. ವಿಜಯಲಕ್ಷ್ಮಿ ಹಾಗೂ ಪ್ರೇಮ್ ಥಾಪಾ. ಬ್ಯಾಟಲ್ ನಡೀತಾ ಇರೋದ್ರಿಂದ ಹಳ್ಳಿ ಆಟಗಾಡ ಆಡಲಿಲ್ಲ ಅಂದ್ರೆ ಹೆಂಗೆ? ನಿಮ್ಮಿಬ್ಬರಿಗೋಸ್ಕರ ಒಂದು ಒಳ್ಳೆ ಹಳ್ಳಿ ಆಟನ ನಾನು ಕಂಡಿಡ್ತಿದ್ದೀನಿ. ಪ್ರಾಪರ್ಟಿ ಬರಲಿ. ನಿಮ್ಮಿಬ್ಬರಿಗೂ ಒಂದು ರೊಮ್ಯಾಂಟಿಕ್ ಬುಗುರಿ ಗೇಮ್ ಆಡಿಸ್ತಾ ಇದೀನಿ. ಹುಡುಗರು ಏನಿಲ್ಲ, ಬುಗುರಿ ಹಿಂಗ್ ಬಿಡ್ತೀರಾ, ಹಿಂಗ್ ಎತ್ಕೊಂಡು ಹಿಂಗ್ ಕೈಯಲ್ಲಿ ಎತ್ಕೋತೀರಾ. ರೊಮ್ಯಾಂಟಿಕ್ ಆಗಿ ನಿಮ್ ಏಂಜಲ್ ಕೈಯಲ್ಲಿ ಬಿಡ್ತೀರಾ. ಯಾವ ಏಂಜಲ್ ಕೈಯಲ್ಲಿ ಜಾಸ್ತಿ ಹೊತ್ತು ಬುಗುರಿ ಆಡುತ್ತೋ ಅವರಿಗೆ 10 ಗ್ರಾಮ್ ಚಿನ್ನದ ವಾಟ್ಸಪ್ ಫೋಟೋ ಕಳ್ಸಕ್ಕಾಗ. ರೆಡಿ? ನಿಮ್ಮ ಬುಗುರಿ ಬ್ಯಾಟಲ್ ಶುರು ಆಗ್ತದೆ. 3, 2, 1. ಬುಗುರಿ 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 ಹೊಲ ತಿರುಗುವ ಬಣ್ಣದ ಬುಗುರಿ. ಬೇಗ 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 ಮನೆಗೆ ಹೋಗ್ರಿ. ಬುಗುರಿ ಆಡ್ಸೋಕೆ ಬರ್ಲಿ ನಾ ಗಾಬ್ರಿ ನನ್ನ ಮಗನೇ. ನನ್ ಬುಲ್ಡೆ ಮೇಲೆ ಬಿಡ್ತಾ ಇದೆಯಲ್ಲೋ ಗೋಪಾಲ್, ಮುಂದೆ ಕೊಡು. ಗುನ್ನದ ಮೇಲೆ ಗುನ್ನ. ಒಂದ್ ನಿಮಿಷ, ಯಾರು ಆಡ್ತೀರಾ ಇದನ್ನ? ಸುನಿಲ್ ಬರ. ಸಖತ್ತಾಗ್ಬಿಟ್ಟೆ ಕಣ, ಸಖತ್. ಹೋಗಿ ಬುಗುರಿ ಎತ್ಕೊಂಬ ಹೋಲಿ. ಬುಗುರಿನ ರೊಮ್ಯಾಂಟಿಕ್ ಆಗಿ ಹೆಂಗ್ ಬಿಡೋದು ನೋಡ್ತೀರಾ? ಬನ್ನಿ ವಿಡಿಯೋ. ಬುಗುರಿ 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 ಹೊಲ ತಿರುಗುವ ಬಣ್ಣದ ಬುಗುರಿ. ಬುಗುರಿ 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 ಚಿಕ್ಕ ಯಜಮಾನ್ರೇ. ಆಕ್ಚುಲಿ ಏನ್ ಗೊತ್ತಾ, ಅವರು ತುಂಬಾ ಚೆನ್ನಾಗಿ ಬುಗುರಿ ಬಿಡ್ತಾರಂತೆ. ಹೌದಾ? ನಮ್ಮ ಚಿಕ್ಕ ಯಜಮಾನ್ರು ವೇದಿಕೆ ಬರ್ಬೇಕು ಅಂತ ಕೇಳ್ಕೊತೀವಿ ಪ್ಲೀಸ್. ಆಯ್ತು. ರವಿ ಸರಿ ಬಲಿ ಚಪ್ಪಾಳೆ. ಪ್ರೇಮ್ ಹಾಗೂ ವಿಜಯಲಕ್ಷ್ಮಿ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಟೆಗೊಪ್ಪ ರಸ್ತೆ ಮತ್ತು ತುಮಕೂರಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು DMRDA ಹಾಗೂ ರೆಡಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು
ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ರವಿ ಸರ್, ನೀವು ಹೇಳಿದ್ರಿ ಇರೋದ್ರಲ್ಲೇ ಬೆಸ್ಟ್ ಲವರ್, ಬೆಸ್ಟ್ ಜೋಡಿ ಅಂದರೆ ನೀವು ಹಂಸಲೇಖ ಸರ್ ಅಂತ. ಸರ್, ಇದೇ ತಿಂಗಳು ಜೂನ್ 23ನೇ ತಾರೀಕು ನಿಮ್ಮ ಲವರ್ ಅಂದರೆ ಡಾಕ್ಟರ್ ಹಂಸಲೇಖ ಸರ್ ಅವರ 73ನೇ ಹುಟ್ಟುಹಬ್ಬ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಎಲ್ಲರಿಗೂ ಹಂಸಲೇಖ ಆದರೆ ನನಗೆ ಮಾತ್ರ ರಾಜುನೇ ಅವರು. ರಾಜು? ಹೌದು. ಬಹುಶಃ ಏನಾದರೆ ಪರದೆ ಮೇಲೆ ನೀವೇನು ನನ್ನ ರಾಜ ಸಾಂಗ್ ಇರ್ಬೋದು, ಇಲ್ಲ ಮನ್ಮಥ ಅಂತ ಹೇಳಿರ್ಬೋದು, ಇಲ್ಲ ರಸಿಕಾ ಅಂತ ಹೇಳಿರ್ಬೋದು, ಇಲ್ಲ ರೊಮ್ಯಾಂಟಿಕ್ ಹೀರೋ ಅಂತ ಹೇಳಿರ್ಬೋದು, ಅದೇನೇ ನಾನು ಪರದೆಯಲ್ಲಿ ರಾರಾಜಿಸಿದರೆ ಅದು ಹಂಸಲೇಖ ರಾಜುನೇ ಕಾರಣ ಆಗಿದೆ. ಸರ್. ಆ್ಯಂಡ್ ನಮ್ಮಿಬ್ಬರು ಜೋಡಿಯಲ್ಲಿ ಅದರೆಲ್ಲ ಏನೋ ಒಂದು ಪವರ್ ಇದೆ. ಎ ಪವರ್, ಅದಕ್ಕೊಂದು ಶಕ್ತಿ ಇದೆ. ನಾವಿಬ್ಬರು ದೂರ ಆಗಿರ್ಬೋದು, ಬಟ್ ನಮ್ಮ ಹಾಡುಗಳು ಯಾರಿಂದನೂ ದೂರ ಆಗಿಲ್ಲ. ಅದು ಎಲ್ಲರ ಮನಸ್ಸಲ್ಲಿ ಇವತ್ತಿಗೂ ಅದು ರಾರಾಜಿಸ್ತಾ ಇದೆ. ಆ ಸ್ನೇಹ ನಿಮ್ಗೆ ಏನಾದರೂ ಕಾಣಿಸಿದ್ರೆ, ಆ ಸ್ನೇಹ ಪ್ರೀತಿ ನಾವು ನಮ್ಮಿಬ್ಬರು ತೋರಿಸ್ಕೊಂಡು ಇಲ್ಲೋ ಗೊತ್ತಿಲ್ಲ, ಆದರೆ ಪರದೆ ಜನಕ್ಕೋಸ್ಕರ ಕೊಟ್ವಿ ನಾವು. ಆನೆಸ್ಟ್, ವೆರಿ ಮಚ್ ಆನೆಸ್ಟ್. ಅವರು ನನ್ನ ಓವರಾಲ್ ಆಗಿ ಅನಲೈಸ್ ಮಾಡಿ ಈ ಬರ್ತ್ಡೇಗೆ ಒಂದು ಮೆಸೇಜ್ ಕಳಿಸ್ತಾರೆ. ಸಾಕು, 4 ಲೈನು. ನನ್ನ ಇಡೀ ಲೈಫ್ನ 4 ಲೈನಲ್ಲಿ ಬರೆದು ಕಳಿಸೇ ಬಿಡ್ತಾರೆ ಅದನ್ನು. ಅದಕ್ಕಿಂತ ಬೆಸ್ಟ್ ಲೈನ್ಸ್ ಹೇಳಕ್ಕೆ ಆಗೋದಿಲ್ಲ ಇನ್ನು ಅವರು ಕಳಿಸಿರೋದವರು. ಇದೇನಾ ಸರ್? ನೀವು ರಣಧೀರ ಚಿತ್ರದಿಂದ ನಿಮ್ಮ ದನಿ ಕೊಟ್ಟಿದ್ದೇ ಒಂದು ಹೊಸ ಹುಟ್ಟು. ನೀವು ಸಂಭಾಷಣೆ ಬರೆದದ್ದು ಹೊಸ ಹುಟ್ಟು. ಕರುನಾಡೆ ಹಾಡು ಬರೆದದ್ದಂತೂ ನಿಮ್ಮೊಳಗಿನ ಕನ್ನಡಿಗನ ಹುಟ್ಟು. ನೀವು ಇಂದು ವೇದಿಕೆಗಳಲ್ಲಿ ನಿರರ್ಗಳವಾಗಿ, ಫಿಲಾಸಫಿಕಲ್ ಆಗಿ, ಕಾಮಿಕಲ್ ಆಗಿ, ಲವ್ಲಿಯಾಗಿ, ಕನ್ನಡದ ಕಲಾವಿದನಾಗಿ ಹುಟ್ಟಿ ನಿಂತಿರೋದೇ ನಿಮ್ಮ ನಿಜವಾದ ಹುಟ್ಟು ಹಬ್ಬ. ವಾರೆ ವಾ, ಏನ್ ಲೈನ್ ಸರ್! ನನಗೆ ಅವ್ರ ರಿಲೇಷನ್ಶಿಪ್ಗೆ ಅದು ಬೆಲೆ ಕಟ್ಟಕ್ಕಾಗಲ್ಲ. ಆ್ಯಂಡ್ ಐ ಸ್ಟಿಲ್ ಮಿಸ್ ಹಿಮ್, ಐ ಲವ್ ಹಿಮ್, ಆ್ಯಂಡ್ ಹ್ಯಾಪಿ ಬರ್ತ್ಡೇ ರಾಜು. ಯು ವಿಲ್ ಆಲ್ವೇಸ್ ಬಿ ಮೈ ಆರ್ಟ್. ನನ್ನ ಆರ್ಟ್ ಆದರೆ ಅವ್ರ ಆರ್ಟ್ ಬೀಟ್. ಹಂಸಲೇಖ ಸರ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹಾಗುರುಗಳೇ. ರವೀನಾ ಅಣ್ಣ, ಏನಪ್ಪ ಕೈಯಲ್ಲಿ? ಸುಕೃತ್ ಅವರೇ, ನಿಮ್ಗೋಸ್ಕರ ನಾನೇ ವಿಶೇಷವಾಗಿ ರೆಡಿ ಮಾಡ್ಕೊಂಬಂದಿರೋ ಡಿಶ್ ಟೊಮೆಟೊ ಬಾತ್. ನಿಮ್ಗಾಗಿ ಏನಾದರೂ ಸಿಂಪಲ್ ಆಗಿ ಸ್ಪೆಷಲ್ ಆಗಿ ಮಾಡ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ದೆ, ಸೊ ಮಾಡ್ಕೊಂಬಂದಿದ್ದೀನಿ. ನೀವು ಇದನ್ನ ಸಿಂಪಲ್ ಅಂತಿದ್ದೀರಾ, ನಾನು ಇದನ್ನ ತಿನ್ನೋದಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮಮ್ಮ ಮಾಡಿರೋ ಅಡುಗೆ ಅರೋಮಾ ಥರನೇ ಬರ್ತದೆ. ಹೌದಾ? ಹಾಗಾದರೆ ಇದನ್ನ ನೀವು ಟೇಸ್ಟ್ ಮಾಡಲೇಬೇಕು, ತಗೊಳ್ಳಿ. ಟೊಮ್ಯಾಟೊ ಬಾತ್ ಎಷ್ಟು ಫ್ಲೇವರ್ಫುಲ್ ಆಗಿ ಡಿಲಿಷಿಯಸ್ ಆಗಿದೆ ಗೊತ್ತಾ. ರೈಸ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ, ಗ್ರೇನ್ಸ್ ತುಂಬಾ ಸಾಫ್ಟ್ ಆಗಿದೆ, ಹಾಗೆ ಒಂದಕ್ಕೊಂದು ಅಂಟ್ಕೊಂಡು ಇಲ್ಲ. ನಿಜವಾಗ್ಲೂ ಟೇಸ್ಟ್ ಇಷ್ಟು ಚೆನ್ನಾಗಿದೆ ಅಂತಂದ್ಮೇಲೆ ಈ ನಮ್ಮ ಬ್ಯಾಚುಲರ್ ಈ ಡಿಶ್ ನ ಹೇಗೆ ತಯಾರಿಸಿದ್ದಾರೆ ಇದನ್ನ ನೋಡುವಂತ ಸಮಯ. ವೇಟಿ ಪ್ಲೀಸ್. ಯಸ್ ಗೈಸ್, ನಾನು ಇವತ್ತು ಇಂಡಿಯಾ ಗೇಟ್ ಪ್ಯೂರ್ ಬಾಸ್ಮತಿ ರೈಸ್ನ ಯೂಸ್ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ನಂದು ಫೇವ್ರೇಟ್ ರೈಸ್. ಯಾಕಂದರೆ ಈ ರೈಸ್ನ ಬರೀ ಬೇಯಿಸೋವಾಗಲೇ ಇದರ ಅರೋಮ ಇಡೀ ಮನೆ ತುಂಬ ಘಮ ಘಮ ಅಂತ ಹರಡ್ತಾ ಇರುತ್ತೆ. ಸೊ ಅದಕ್ಕೆ ಇದು ನನ್ನ ಫೇವ್ರೇಟ್ ರೈಸು. ಇವತ್ತು ನಾನು ಈ ರೈಸ್ನ ಯೂಸ್ ಮಾಡಿಕೊಂಡು ಟೊಮೆಟೊ ಬಾತ್ ರೆಡಿ ಮಾಡಿಕೊಂಡು ಸೆಟ್ಟಿಗೆ ಹೋದರೆ ಎಲ್ಲರೂ ನಾಲ್ಗೆ ಚಪ್ಪರ್ಸ್ಕೊಂಡು ತಿಂತೀರಾ, ಅಷ್ಟು ಸಖತ್ತಾಗಿ ಮಾಡ್ತೀನಿ. ಬನ್ನಿ. ಎಲ್ಲ ರೆಡಿ ಇದೆ, ಇನ್ನು ಬಾಕಿ ಇರೋದೊಂದೇ ನಮ್ಮ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ಯೂಸ್ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡೋದು. ಬನ್ನಿ. ಎಲ್ಲ ಐಟಮ್ಸ್ ಹಾಕಿದ್ದೀನಿ, ನಮ್ಮ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಕೂಡ ಹಾಕಿದ್ದೀನಿ. ಇನ್ನೇನು ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಜಿಲ್ ಹೊಡೆದ್ರೆ ಆವಾಗಿಂದ ವೆಯ್ಟ್ ಮಾಡ್ತಿರೋ ಟೊಮೆಟೊ ಬಾತ್ ರೆಡಿ. ಇಂಡಿಯಾ ಗೇಟ್ ಬಾಸ್ಮತಿ ರೈಸಿಂದ ಮಾಡಿರೋ ಟೊಮೆಟೊ ಬಾತ್ ರೆಡಿ ಸುಕ್ಕು. ಇದನ್ನು ತಿನ್ನಕ್ಕೆ ನೀನು ರೆಡಿನಾ? ನೀನು ತಿನ್ನೋದು ಬಿಡು, ಅಷ್ಟು ನಾನು ಟೇಸ್ಟ್ ಮಾಡ್ತೀನಿ. ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ. ಐ ಲವ್ ಯು.
ಇದಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಈ ಅಕ್ಕಿಯ ಕಣಗಳು ಉದ್ದವಾಗಿಯೂ ತುಂಬಾ ಸಾಫ್ಟ್ ಆಗಿಯೂ ಇರ್ತದೆ, ಮತ್ತೆ ಟೊಮೆಟೊ ಬಾತ್ನ ಖಾರದ ಹುಳಿ ರುಚಿಯನ್ನು ಚೆನ್ನಾಗಿ ಹೀರ್ಕೊಳ್ತದೆ. ನನ್ನ ಫೇವ್ರೆಟ್ ಡಿಶ್ಗೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇನ್ನಷ್ಟು ವಿಶೇಷ ತರ್ತದೆ. ಈಗ ಗೊತ್ತಾಯ್ತು ಟೊಮೆಟೊ ಬಾತ್ ಯಾಕೆ ಇಷ್ಟು ಚೆನ್ನಾಗಿದೆ ಅಂತ. ಈ ರೈಸ್ನೇ ಟೇಸ್ಟ್ ಎಲಿವೇಟ್ ಆಗಿದೆ, ನಮ್ಮನೆ ರುಚಿ ಥರನೇ ಇದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಟೆಗೊಪ್ಪ ರಸ್ತೆ ಮತ್ತು ತುಮಕೂರಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು DMRDA ಹಾಗೂ ರೆಡಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಪ್ರತಿ ವಾರದಂತೆ ಈ ವಾರನೂ ಕೂಡ ಒಬ್ಬ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂದರೆ ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋ ಸಮಯ. ಓಟ್ ಯು ರಚು. ಓವರ್ ಇಟ್ ವಾಸ್ ವೆರಿ ಫನ್. ಇವತ್ತು ಸೂಪರ್ ಆಗಿತ್ತು ನಮ್ಮ 2 ದಿನದ ಒಂದು ಕಾರ್ಯಕ್ರಮ. ಪರ್ಫಾರ್ಮರ್ ಆಫ್ ದಿಸ್ ವೀಕ್ ಟೆಕ್ನಾಲಜಿನ ಯೂಸ್ ಮಾಡಿದಂಥ ಬ್ಯಾಚುಲರ್ ಹಾಗೆ ಅವರ ಮೆಂಟೋ ಬಂದು ಸುನೀಲ ನಾಮ್ರಿಟ. ಯಾ ಬಾತ್ ಹೈ. ಈ ವಾರದ ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಸಿಗ್ತಾ ಇದೆ ಸುನಿಲ್ ಹಾಗೂ ಅಮೃತ. ಈ ವಾರದ ರೊಮ್ಯಾಂಟಿಕ್ ಬ್ಯಾಟಲ್ ರೌಂಡ್ ಅಲ್ಲಿ ಎಲ್ಲ ಏಂಜಲ್ಸ್ ಅಂಡ್ ಬ್ಯಾಚುಲರ್ಸ್ ಅದ್ಭುತವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಾರೆ. ಇದೇ ತರ ಮುಂದಿನ ವಾರ ಇನ್ನೊಂದು ಎಂಟರ್ಟೈನ್ಮೆಂಟ್ ರೌಂಡ್ ಒಂದಿಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಈ ವಾರದ ಸಂಚಿಕೆಯಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Denver, special partner Arvind Properties, jewelry partner Sri Sai Gold Palace ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಗುಡ್ ನೈಟ್.